आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे ಭಗವಂತೌ ಪುನಃ ಪುನಃ. ಜೈ ಗುರುದೇವ್, ಜೈ ಶ್ರೀರಾಮ್. ನಾವು ಇವರುಗಳ ಆಶೀರ್ವಾದ ತಗೊಂಡು ಈಗ ಜೀವಂತ ವೇದಾಂತ ನೋಡ್ತಾ ಇದ್ದೀವಿ. ಅದರಲ್ಲಿ ಇವತ್ತು 12ನೇ ಚಾಪ್ಟರ್ ಅನಾದಿ ಭ್ರಾಂತಿ ನೋಡಬೇಕಾಗಿದೆ. ಸ್ವಲ್ಪ ಆಗಿತ್ತು, ಹಿಂದಿಂದು ಸ್ವಲ್ಪ ಮೆಲ್ಕಾಕೊಂಡು ಹೋಗಬೇಕಾಗಿರೋದು ನಮ್ಮ ಕರ್ತವ್ಯ. ಇದು ಒಂದಕ್ಕೊಂದು ಕನೆಕ್ಷನ್ ಸಿಗ್ತಾ ಇರುತ್ತೆ, ಅದಕ್ಕೋಸ್ಕರ. ಸೊ ಹಿಂದೆ 8ನೇ ಚಾಪ್ಟರ್ನಲ್ಲಿ ಆತ್ಮ ಈಶ್ವರ ಅಂತ ತಗೊಂಡ್ಬಂದರು. ಇಲ್ಲಿ ಆತ್ಮ ಈಶ್ವರ ಎರಡು ಒಂದೇ. ಈಶ್ವರ ದೇವರಂತಾನೆ, ಆತ್ಮ ನನ್ನ ನಿಜವಾದ ಸ್ವರೂಪ ಯಾವುದು ಅಂತ ತೋರಿಸೋದು. ಯಾವುದು ಹೇಳಿದ್ರು? ನಮ್ಮ ನಿಜವಾದ ಸ್ವರೂಪ ಬ್ರಹ್ಮಯೋನಿತ್ವಾತ್. ಯಾವ ಬ್ರಹ್ಮನಿಂದ ಜಗತ್ತು ಸೃಷ್ಟಿಯಾಯಿತೋ ಅದೇ ಆತ್ಮ, ಬ್ರಹ್ಮ, ಈಶ್ವರ ನನ್ನ ನಿಜವಾದ ಸ್ವರೂಪ ಅಂತ ತೋರಿಸ್ಕೊಟ್ರು. ಕೈಲಾಸ ವೈಕುಂಠದಲ್ಲಿರೋ ಶಿವ, ನಾರಾಯಣ, ಈಶ್ವರ ಅಲ್ಲ ಅಂತ ತೋರಿಸ್ಕೊಟ್ರು. ಅದಾದ ಮೇಲೆ ನಾನು ಎಂಬುದರ ತತ್ವ 9ನೇ ಚಾಪ್ಟರ್ನಲ್ಲಿ. ನಾನಂದರೆ ಯಾರು? ನಾವೆಲ್ಲರೂ ಈ ಶರೀರವನ್ನು ನಾನು ಅಂದ್ಕೊಂಡಿರ್ತೀವಿ. ನಿಜವಾಗ್ಲೂ ಅದಲ್ಲ. ಇದಕ್ಕೆ ಹಿಂತಡಿಕೆ ಆಧಾರವಾಗಿರೋ ನಮ್ಮ ನಿಜವಾದ ಸ್ವರೂಪವೇ ಅದು ಬ್ರಹ್ಮಯೋನಿತ್ವಾತ್ ಅಂತ ಹೇಳಿ ನನ್ನ ನಿಜ ಸ್ವರೂಪ ಅದು ಆತ್ಮ ಅಂತೆಲ್ಲ ತೋರಿಸೋದು. ಈಗ ನಾವು ಈ ಶರೀರವನ್ನು ನಾನು ಅಂತ ಅನ್ನೋದಕ್ಕೆ ಕಾರಣ ಏನು ಅಂದಾಗ ಅಧ್ಯಾಸ. ಅಧ್ಯಾಸ ಅಂದರೆ ಏನು? ನಾನು ನಿಜವಾದ ನಾನು, ಡೂಪ್ಲಿಕೇಟ್ ನಾನು ಕಲಬೆರಕೆ ಆಗಿದೆ. ಅದನ್ನು ಅಧ್ಯಾಸ ಅಂತ ಕರೀತಾರೆ. ಹೇಗೆ ಹಾವು ಹಗ್ಗ ಕಲಬೆರಕೆ ಆಗಿದೆ, ಇದರ ಗುಣಗಳು ಅದರ ಮೇಲೂ ಅದರ ಗುಣಗಳು ಇದರ ಮೇಲೂ ಅಧ್ಯಸ್ಥವಾಗಿರೋದರಿಂದ ನಾವು ಈ ಶರೀರಾದಿಗಳನ್ನು ನಾನು ಅಂತ ಮಾಡ್ಕೊಂಡಿದ್ದೀವಿ. ಇದೇ ಎಲ್ಲದಕ್ಕೂ ಸಂಸಾರಕ್ಕೆ ಕಾರಣ ಅಂತ ತಗೊಂಡ್ಬಂದರು. ಅಧ್ಯಾಸ, ಈ ಕಲಬೆರಕೆ ಯಾವಾಗಾಯಿತು? ಅನಾದಿ ಅನಂತ, ಗೊತ್ತಿಲ್ಲ ಯಾವಾಗ ಆಯಿತೋ, ಎಲ್ಲ ಆಯಿತೋ, ಹೇಗಾಯಿತೋ, ಅದು ಇಂಪಾರ್ಟೆಂಟ್ ಅಲ್ಲ ಅನ್ನೋದು ಕೂಡ ತೋರಿಸ್ಕೊಟ್ರು. ಅದಾದ ಮೇಲೆ ನಾವು ಈ ಅಧ್ಯಾಸಗಳನ್ನ ಬಿಡಿಸ್ಕೋಬೇಕಾದ್ರೆ ಈಗ ಅದರಲ್ಲಿ ಪ್ರಮಾಣ ವ್ಯವಹಾರ ಅಂತ ತಗೊಂಬಂದು ತೋರಿಸೋದು. ನಾವು ವ್ಯವಹಾರ ಮಾಡಬೇಕಾದ್ರೆ ಈ ಪ್ರಮಾಣ ವ್ಯವಹಾರಗಳು ಬೇಕು. ಒಟ್ಟು ಜನರಲ್ಲಾಗಿ 3 ಇಟ್ಕೊಂಡ್ರೆ ಸಾಕು: ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಶಾಸ್ತ್ರ ಪ್ರಮಾಣ. ಆ ಶಾಸ್ತ್ರ ಪ್ರಮಾಣವನ್ನು ಹಿಂದೆ ಇದರಲ್ಲಿ ಜೀವಂತ ವೇದಾಂತದಲ್ಲಿ ಚೆನ್ನಾಗಿ ತೋರಿಸ್ಕೊಟ್ರು. ಅಲ್ಲಿಗೆ ನಾವು ವ್ಯವಹಾರ ಮಾಡಬೇಕಾದ್ರೆ ಈ 3 ಪ್ರಮಾಣಗಳು ಬೇಕು. ಕೆಲವರು ದರ್ಶನಕಾರರು ಒಂದು, ಚಾರ್ವಾಕರು ಒಂದನ್ನೇ ಪ್ರತ್ಯಕ್ಷ ಪ್ರಮಾಣ ಇಟ್ಕೊತಾರೆ. ಬುದ್ಧಿಸಮ್ನವರು ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ ಇಟ್ಕೊತಾರೆ. ಮತ್ತು ಈ ಇವರು ಸಾಂಖ್ಯರು 3 ಇಟ್ಕೊತಾರೆ: ಪ್ರತ್ಯಕ್ಷ, ಅನುಮಾನ ಮತ್ತು ಶಾಸ್ತ್ರ ಪ್ರಮಾಣ. ಹಾಗೆ ನೈಯಾಯಿಕರು, ವೈಶೇಷಿಕರು 4 ಹಿಡ್ಕೊತಾರೆ. ಅವರು ಈ 3 ಜೊತೆಗೆ ಉದಾಹರಣೆಗಳನ್ನ ತಗೊಂಡು ಇಟ್ಕೊತಾರೆ ಅಂತ ಹೇಳಿದ್ರು. ಕೊನೆಗೆ ಈ ಪೂರ್ವ ಮೀಮಾಂಸಕರು 6 ಹಿಡ್ಕೊತಾರೆ ಅಂತ ಈ ಪ್ರಮಾಣದ ವ್ಯವಹಾರ ಎಲ್ಲ ಹೇಳ್ಕೊತಾ ಬಂದರು. ಆದರೆ ಪ್ರಮಾಣದ ವ್ಯವಹಾರದಿಂದ ನಾವು ತಿಳ್ಕೋಬೇಕಾಗಿರೋದು ಏನಪ್ಪ ಅಂತಂದರೆ, ಈ ವ್ಯವಹಾರಕ್ಕೆ ಸಾಕಾಗುತ್ತೆ ಹೊರತು ನಾವು ನಮ್ಮ ನಿಜವಾದ ಸ್ವರೂಪವನ್ನು ಈ 6 ಪ್ರಮಾಣಗಳಿಂದಲೂ ತಿಳ್ಕೊಳ್ಳೋಕೆ ಬರೋಲ್ಲ. ಆದರೆ 5ನೇ ಪ್ರಮಾಣ, 3ನೇ ಪ್ರಮಾಣ ಇದೆಯಲ್ಲ, ಶಾಸ್ತ್ರ ಪ್ರಮಾಣ, ಶಾಸ್ತ್ರ ಯೋನಿತ್ವಾತ್, ಅದರಿಂದ ತಿಳ್ಕೊಬೋದು. ಇಲ್ಲಿ ಪ್ರಮಾಣ ಅಂತಂದರೆ ಕರಣಗಳು ಅಂತ. ಈಗ ಪ್ರಮಾತೃ, ಪ್ರಮಾಣ, ಪ್ರಮೇಯ. ತಿಳ್ಕೊಳ್ಳೋವನು ನಾನು ಪ್ರಮಾತೃ. ಪ್ರಮೇಯ ಹೊರಗಡೆ ಇರೋ ವಸ್ತುಗಳು. ಯಾವುದರಿಂದ ತಿಳ್ಕೊತೀವಿ? ಇನ್ಸ್ಟ್ರೂಮೆಂಟ್ಸ್, ಪ್ರಮಾಣಗಳು, ಕರಣಗಳು.
ಅದು ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅಂತಃಕರಣ ಆಗಬಹುದು. ಆದರೆ ನಾವು ಆತ್ಮನ ತಿಳ್ಕೊಳ್ಳೋದಕ್ಕೆ ಈ ಪ್ರಮಾಣಗಳನ್ನು ಉಪಯೋಗಿಸಬಾರ್ದು. ಎಲ್ಲ ದರ್ಶನಕಾರರು ಈ ಪ್ರಮಾಣಗಳನ್ನ ಇಟ್ಕೊಂಡೇ ಆತ್ಮ ಸಿಗಲಿಲ್ಲ ಅವರಿಗೆ. ಮತ್ತೇನು ಪ್ರಮಾಣ ಇಟ್ಕೋಬೇಕು? ನಮಗೆ ಗೊತ್ತಿರೋದು ಇಂದ್ರಿಯ ಪ್ರಮಾಣ ಮತ್ತು ಈ ಇಂದ್ರಿಯಗಳ ಪ್ರಮಾಣ, ವೇದನಾ ಪ್ರಮಾಣ ಅಲ್ವಾ, ಮನಸ್ಸಿನಿಂದ ಆಗೋ ಇವು. ಹೀಗೆ ಎಲ್ಲರೂ ಇವೆರಡನ್ನೇ ಹಿಡ್ಕೊಂಡು ನೋಡ್ತಾ ಇರ್ತಾರೆ. ಎಲ್ಲ ಪ್ರಮಾಣಗಳು ಇವೆರಡರಲ್ಲಿ ಬರಬೇಕು. ಆದರೆ ಈ ವೇದಾಂತಿಗಳು ಮಾತ್ರ ಈ ನೇರಾದ ಪ್ರಮಾಣ, ಸಾರ್ವತ್ರಿಕ ಪೂರ್ಣ ಅನುಭವದ ಅವುಗಳನ್ನ ಇಟ್ಕೊಂಡು ನೇರಾದ ಸಾಕ್ಷಿ ಅನುಭವದಿಂದ ಎಲ್ಲವನ್ನು ತಿಳ್ಕೊಳ್ಳೋಕೆ ಹೋಗಬೇಕು ಅಂತ ಹೇಳೋದು. ಅಲ್ಲಿಗೆ ಪ್ರಮಾಣ ವ್ಯವಹಾರದಿಂದ ನಮ್ಗೆ ಅದು ಅರ್ಥ ಆಯಿತು. ಈಗ ಈ ಆತ್ಮನನ್ನು ತಿಳ್ಕೊಂಡಾಗ ಈ ಪ್ರಪಂಚ ಹೇಗೆ ಕಾಣುತ್ತೆ ಅನ್ನೋದನ್ನು ತೋರಿಸೋದು. ಅಂದರೆ ಹಗ್ಗವನ್ನು ನಾನು ತಿಳ್ಕೊಂಡಾಗ ಹಾವು ಹೇಗೆ ಕಾಣುತ್ತೆ, ಅದಕ್ಕೆ ಮೊದಲು ನಾನು ನಿಜವಾಗ್ಲೂ ಹಾವೆ. ನಾನು ಹಗ್ಗ ಅಂತ ತಿಳ್ಕೊಂಡಾಗ ಹಾವು ಭ್ರಾಂತಿ, ರಾಂಗ್ ನಾಲೆಡ್ಜ್, ಅದು ನಿಜವಾಗ್ಲೂ ಇಲ್ಲ. ಗಂಧರ್ವ ನಗರದ ತಂತೆ, ಕನಸಿನಂತೆ ಅದು ಇಲ್ಲವೇ ಇಲ್ಲ. ಹಾವೆಲ್ಲಿದೆ ಹೇಳ್ರಿ? ಇಲ್ಲ. ಹಾಗೆ ಈ ಭ್ರಾಂತಿ ಅನ್ನೋದು ಕೂಡ ನಾವು ಆತ್ಮನ ತಿಳ್ಕೊಂಡಾಗ ಈ ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ನಮಗೆ ಹಾವಿನ ಹಾಗೆ ನಿಜವಾಗ್ಲೂ ಹುಡುಕಿದ್ರೆ ಸಿಗೋದಿಲ್ಲ. ಇಲ್ಲ. ಆದರೆ ಇದ್ದಂತೆ ನಾವು ಭಾವನೆ ಇದ್ದಂತೆ ಅಲ್ಲ, ನಮಗೆ ಸತ್ಯವಾಗಿರುತ್ತೆ. ಆದರೆ ಬ್ರಹ್ಮಜ್ಞಾನಿಗಳಿಗೆ ಅದನ್ನು ಇದ್ದಂತೆ, ಅಂತೆ ಕಂತೆ, ಕನಸಿನಲ್ಲಿ ಕಂಡಂತೆ ಮಾಡ್ಕೊತಾರೆ. ಈಗ ಇಷ್ಟು ಇದಾದ ಮೇಲೆ, ಭ್ರಾಂತಿ ಆದಮೇಲೆ ಈ ಭ್ರಾಂತಿ ಆಗೋದಕ್ಕೆ ಕಾರಣ ಏನು ಅಂತಂದಾಗ ಅಧ್ಯಾಸ ಒಂದು, ಕಾರ್ಯಕಾರಣ ಪ್ರಕ್ರಿಯೆ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಈ ಅನಾದಿ ಭ್ರಾಂತಿ ಆಗೋದಕ್ಕೆ ಅಧ್ಯಾಸವಾಗಿರಬೇಕು. ಅಧ್ಯಾಸಕ್ಕೆ ಈ ಕಾರ್ಯಕಾರಣ ಪ್ರಕ್ರಿಯೆ ಸ್ವಲ್ಪ ಅದು ತಿಳ್ಕೋಬೇಕಾಗತ್ತೆ. ಮುಂದಕ್ಕೆ ಅದನ್ನು ಹೇಳ್ತಾರೆ, ಆವಾಗ ನೋಡೋಣ. ಸೊ ಹಿಂದೆ ನಾನು ಮಾಡಿದ ಸಾರಾಂಶ ಇಷ್ಟಕ್ಕೆ ಬಂದು ನಿಂತ್ಕೊಂತು. ಈಗ ಅನಾದಿ ಭ್ರಾಂತಿ 12ನೇ ಚಾಪ್ಟ್ರಲ್ಲಿ ನಾನು ಹೇಳಿದ್ದನ್ನು ಸ್ವಲ್ಪ ಮೇಲ್ಕೆ ಹಾಕ್ಕೊಂಡು ಮುಂದಕ್ಕೆ ಹೋದರೆ ನಿಮ್ಮ ಕನೆಕ್ಷನ್ ಸಿಗುತ್ತೆ. ನನಗೂ ಶರೀರಕ್ಕೂ ಯಾವ ಸಂಬಂಧ ಇದೆ? ಈ ಪ್ರಶ್ನೆ ಕೇಳಿದ್ರೆ ನಾನು ಕೇಳ್ತೀನಿ, ಹಗ್ಗಕ್ಕೂ ಹಾವು ಯಾವ ಸಂಬಂಧ ಇದೆ? ಯಾವ ಸಂಬಂಧನೂ ಇಲ್ಲ ಅಲ್ವಾ? ಅದು ಎರಡು ಇಲ್ಲವೇ ಇಲ್ಲ. ಹಾಗೆ ಆತ್ಮ ಮತ್ತು ಅನಾತ್ಮ ಎರಡು ಇಲ್ಲ. ಅಲ್ಲಿ ಇಲ್ಲದೆ ಇದ್ಮೇಲೆ ಸಂಬಂಧ ಹೇಗೆ ಮಾಡ್ತೀರಾ? ಸಂಬಂಧ ಮಾಡಬೇಕಾದ್ರೆ ಅದು ಕಾಲದಲ್ಲಿರಬೇಕು, ದೇಶದಲ್ಲಿರಬೇಕು, ಕಾರ್ಯಕಾರಣಕ್ಕೆ ಕಾಲ ದೇಶ ಕಾರ್ಯಕಾರಣ ಭಾವಕ್ಕೆ ಒಳಪಟ್ಟಿರಬೇಕು. ಅದೆಲ್ಲಿರಬೇಕು? ಅವಸ್ಥೆ ಒಳಗಡೆ ಇರಬೇಕು. ಆದ್ದರಿಂದ ಈ ಭ್ರಾಂತಿಗಳೆಲ್ಲ ಅವಸ್ಥೆ ಒಳಗಡೆನೆ. ಆತ್ಮನಿಗೆ ಶರೀರ ಸಂಬಂಧಿಸಿರುವಂತೆ ತೋರುತ್ತದೆ ಅಷ್ಟೇ ಹೊತ್ತು ಯಾವುದು ಯಾವಾಗ ತೋರ್ತದೆ ಅದು ನಿಜವಾಗೇ ಇರ್ತದೆ. ಈ ಮನಸ್ಸು ಏನು ಮಾಡುತ್ತೆ ಅಂದರೆ ಅದಕ್ಕೆ ಯಾವ ಸಂದರ್ಭಕ್ಕೆ ಯಾವುದು ಸತ್ಯವಾಗಿ ತೋರುತ್ತೋ ಅದನ್ನೇ ಸತ್ಯ ಅಂತ ಹಿಡಿದು ಬಿಡುತ್ತದು. ಇದೇನು ಮಾಡೋಕ್ಕೆ ಬರಲ್ಲ. ಈ ಕನಸು ಕಾಣುವಾಗ ನಮ್ಗೆ ಅದೇ ಸತ್ಯವಾಗಿರುತ್ತೆ. ಆದರೆ ನೀವೆಷ್ಟೇ ಸರ್ಕಸ್ ಮಾಡಿರಿ, ಕನಸಿನಲ್ಲಿ ಅದು ಸತ್ಯವಾಗಿರುತ್ತೆ. ಎಲ್ಲಿವರೆಗೂ? ನೀವು ಎಚ್ಚರಕ್ಕೆ ಬರೋವರೆಗೂ. ಹಾವು ಎಲ್ಲಿವರೆಗೂ ಸತ್ಯವಾಗಿರುತ್ತೆ? ಹಗ್ಗವನ್ನು ಕಾಣೋವರೆಗೂ. ಹಾಗೆ ಇದನ್ನೇನು ಮಾಡೋಕ್ಕೆ ಬರೋಲ್ಲ, ಇದು ಹೀಗಿರುತ್ತೆ. ಆದರೆ ಬುದ್ಧಿವಂತರು ಹಾವು ಥರ ರೂಪದಲ್ಲಿ ಕಾಣ್ತಾ ಇದ್ರು ಅದು ಅಲ್ಲ, ಹಗ್ಗ ಅಂತ ನಾವು ತೀರ್ಮಾನ. ಒಂದು ಸಾರಿ ಕಂಡ ಮೇಲೆ ಬೆಳ್ಳಿ ಥರ ಹೊಳಿತಾ ಇದ್ದರೂ ಅದು ಕಪ್ಪೆ ಚಿಪ್ಪಂತ ನಮ್ಗೆ ಗೊತ್ತಾದರೆ ನಮ್ಗೆ ಅಲ್ಲಿ ಸುಖ ಪ್ರಾಪ್ತಿ ದುಃಖ ನಿವೃತ್ತಿಗೆ ನಾವು ಕ್ರಿಯೆ ಮಾಡಬೇಕಾಗಿಲ್ಲ, ಕರ್ಮಗಳು ಬಿತ್ತೋಗುತ್ತೆ ಅನ್ನೋದು. ಈ ಶರೀರಾದಿಗಳು ಮತ್ತು ಈ ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಹೇಗಿರುತ್ತದೋ ಹಾವನಂತೆ ನಿಜವಾಗ್ಲೂ ಇಲ್ಲ. ಅದು ಬಿಸಿಲು ಕುದುರೆ ನೀರಿನಂತೆ ತೋರ್ತಾ ಇರುತ್ತೆ ಅಷ್ಟೇ. ಅದಕ್ಕೆ ನಿಜವಾಗಲೂ ಅದು ಆಗಮಾಪಾಯಿ, ಬಂದು ಹೋಗೋದು ದುಃಖಾಲಯ.
ಅಂತ ಹೇಳಿದ್ರು. ಹಾಗಾದರೆ ಈ ಆತ್ಮನು ಅದು ಸತ್ಯ ಸ್ವರೂಪನು, ಬದಲಾವಣೆ ಆಗೋದಿಲ್ಲ, ಇಲ್ದಂಗೆ ಆಗೋದಿಲ್ಲ, ಅವನು ಆನಂದ ಸ್ವರೂಪನು. ಅದರಿಂದ ಅವನು ತಿಳ್ಕೊಬೇಕಾಗಿರೋದು ನಮ್ಮ ಕರ್ತವ್ಯ ಮನುಷ್ಯನ ಹುಟ್ಟಿದ್ದಕ್ಕೆ ಅನ್ನೋದು ತೋರಿಸ್ಕೊಟ್ರು. ಆತ್ಮನು ನಿಜವಾಗ್ಲೂ ಯಾವ ಅವಯವಗಳಿಲ್ಲ. ಅವಯವಗಳು ಅಂದರೆ ಅಂಗಾಂಗಗಳು. ಅವನಿಗೆ ಯಾವುದೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇಲ್ಲ. ಅಶರೀರ ಸ್ವರೂಪನು ಆಗಿದ್ದರೂ ನಾವು ಈ ಶರೀರವೇ ನಾನು ಅಂತ ಮಾಡ್ಕೊತೀವಿ. ಯಾಕೆ ಇದು ಅವಿವೇಕದಿಂದ, ಸರಿಯಾಗಿ ವಿಚಾರ ಮಾಡದೇ ಇರೋದರಿಂದ. ಹೇಗೆ ನಾವು ಇರೋದು ಹಗ್ಗ, ಅದಕ್ಕೂ ಅಂತ ಹಾವು ಮಾಡ್ಕೊಂಡ್ವಿ, ಯಾಕೆ ನಸುಕತ್ತಲೇನೋ ಹೀಗೆ. ಹಾಗೆ ಇಲ್ಲಿ ಅವಿವೇಕದಿಂದ, ಅಜ್ಞಾನದಿಂದ, ರಾಂಗ್ ನಾಲೆಡ್ಜಿಂದ ಹಾಗೆ ಮಾಡ್ಕೊಂಡಿರ್ತೀವಿ. ಈಗ ನಾನು ಸರಿಯಾದ ನಾಲೆಡ್ಜ್, ವಿವೇಕದಿಂದ ನಾನು ಅದನ್ನು ಸರಿಯಾಗಿ ಚಿಂತನೆ ಮಾಡಿ, ವಿಚಾರ ಮಾಡಿ, ಸರಿಯಾದ ಗುರುಗಳನ್ನು ಹಿಡಿದು ಪ್ರಶ್ನೆಗಳನ್ನ ಕೇಳಿ ಅದಕ್ಕೆ ಸರಿಯಾಗಿ ಮತ್ತೆ ಕಂಡುಕೊಂಡು ತತ್ವವನ್ನು ಸರಿಯಾಗಿ ತಿಳ್ಕೊಂಡು ಅವಾಗೇನಾಗುತ್ತೆ, ಇದು ಥಿಯರಿಟಿಕಲ್ ನಾಲೆಡ್ಜ್ ಆಯಿತು. ಇದಕ್ಕೆ ಜ್ಞಾನ ಅಂತಾರೆ. ನಮಗೆ ಪ್ರಾಕ್ಟಿಕಲ್ ಮಾಡ್ತೀವಲ್ಲ, ಹಾಗೆ ವಿಜ್ಞಾನವಾಗಬೇಕು. ಆವಾಗ ಸಾಧನೆ ಮಾಡಿ ನಾವು ವಿಜ್ಞಾನದಲ್ಲಿ ಚೆನ್ನಾಗಿ ಆ ಅನುಭವದಲ್ಲಿ ಕಂಡುಕೊಂಡ್ರೆ ನಮಗಿವಾಗ ಹಗ್ಗವನ್ನು ಕಂಡಾಗ ಹಾವು ಎಂದೆಂದೂ ಇಲ್ಲ ಅಂತ ಅದರ ದುಃಖ ಶಾಶ್ವತವಾಗಿರಲ್ವೋ ಹಾಗಾಗುತ್ತೆ ನಮಗೆ ಅಂತ ಹೇಳ್ತಾ ಇದ್ದಾರೆ. ಶ್ರುತಿಯು ಕೂಡ ಏನು ಹೇಳ್ತಾ ಇದೆ, ನೀವು ಶರೀರವುಳ್ಳವರಲ್ಲ, ಅವಸ್ಥೆಗಳು ಉಳ್ಳವರಲ್ಲ, ಅವಸ್ಥೆ ಒಳಗಡೆ ಅರ್ಧ ಡಜನ್ ಇದ್ದು ವ್ಯವಹಾರ ಆಗುವವರಲ್ಲ, ನೀವು ದಿಕ್ಕ ಸ್ವರೂಪದವರಲ್ಲ, ಹುಟ್ಟವರು ಬದಲಾವಣೆ ಆಗುವವರು ಸಾಯೋರಲ್ಲ, ನೀವು ಆನಂದ ಸ್ವರೂಪರು ಅಂತ ಕೂಡ ಹೇಳ್ತಾ ಇದೆ ಅನ್ನೋದು ಕೂಡ ತೋರಿಸ್ತು. ಈ ಭ್ರಾಂತಿಯಲ್ಲಿ 3 ಥರ ಭ್ರಾಂತಿ ಹೇಳಿದ್ರು. ಈಗ ಈ ಹಾವು ಮತ್ತು ಪ್ರಪಂಚ ಇವೆಲ್ಲ ಭ್ರಾಂತಿಯೇ, ಕನಸು ಎಲ್ಲ ಭ್ರಾಂತಿಯೇ. ಇದರಲ್ಲಿ 3 ಥರ ಭ್ರಾಂತಿಗಳು ನಮ್ಮ ವ್ಯವಹಾರದಲ್ಲಿ ಪ್ರತಿ ದಿನ ಎಲ್ರಿಗೂ ಆಗುತ್ತೆ. ಇಲ್ಯೂಷನ್ಸ್, ಹ್ಯಾಲೂಸಿನೇಷನ್ಸ್, ಡೆಲ್ಯೂಷನ್ಸ್ ಅಂತ. ಇಲ್ಯೂಷನ್ ಅಂತಂದರೆ ಹಗ್ಗದಲ್ಲಿ ಹಾವು ಅಂತ ಭ್ರಾಂತಿ ಮಾಡಿಕೊಡೋದು ಇಲ್ಯೂಷನ್, ರಾಂಗ್ ನಾಲೆಡ್ಜ್. ಹ್ಯಾಲೂಸಿನೇಷನ್ಸ್ ಅಂದರೆ ವಸ್ತು ಇಲ್ಲದೆ ಇದ್ದರೂ ಕಲ್ಪಿಸ್ಕೊಳ್ಳೋದು. ಡೆಲ್ಯೂಷನ್ ಅಂದರೆ ಮನಸ್ಸಿನಲ್ಲೇ ವಿಕಲ್ಪನೆ ಮಾಡ್ಕೊಳ್ಳೋದು. ಮನಸ್ಸಿನಲ್ಲಿ ಮಾಡ್ಕೊಳ್ಳೋದು, ಸುಮ್ಮನೆ ಅದು ವಸ್ತುನೂ ಇರಲ್ಲ, ಏನೂ ಇರಲ್ಲ. ಯಾವ ಭ್ರಾಂತಿ ಆದರೂ ಅದು ಅಲ್ಲದರಲ್ಲಿ ಅದೆಂಬ ಬುದ್ಧಿ ಅನ್ನೋದು ನಾವು ಮಾಡ್ಕೊತೀವಿ ಅನ್ನೋದು ಕೂಡ ತೋರಿಸ್ಕೊಟ್ರು. ಆದ್ದರಿಂದ ನನಗೆ ಅವಸ್ಥೆ ಒಳಗಡೆ ಇರೋ ಎಲ್ಲ ಭ್ರಾಂತಿ, ಮಿಥ್ಯೆ ಅಂತ ಕೂಡ ಹೇಳಿದ್ರು. ಆದ್ದರಿಂದ ಪ್ರಪಂಚವನ್ನು ಜ್ಞಾನದಿಂದ ಇಲ್ಲ ಮಾಡಿಕೊಳ್ಳಬೇಕೆಂಬುದನ್ನು ವೇದಾಂತವಲ್ಲ. ನಿದ್ರೆಯಲ್ಲಿ ಯಾವ ಪ್ರಪಂಚವೂ ಕಾಣಿಸೋದಿಲ್ಲ ಅಲ್ವಾ? ಅದನ್ನು ಸರಿಯಾಗಿ ಅರ್ಥ ಸರಿಯಾಗಿ ಮಾಡಿಕೊಂಡ್ರೆ ನಮಗೆ ಪ್ರಶ್ನೆ ಬರೋಲ್ಲ. ಮತ್ತು ಭ್ರಾಂತಿಗಳಲ್ಲಿ 3 ಥರ ಹೇಳಿದ್ರು: ಇಲ್ಯೂಷನ್, ಹ್ಯಾಲ್ಯೂಸಿನೇಷನ್, ಡೆಲ್ಯೂಷನ್. ಹಾಗೆ ಭ್ರಾಂತಿಗಳಲ್ಲಿ ವೈಯಕ್ತಿಕ ಮತ್ತು ಸಾರ್ವತ್ರಿಕ ಅಂತ ಕೂಡ ಹೇಳಿದ್ರು. ವೈಯಕ್ತಿಕ ಅಂದರೆ ಏನು? ಈಗ ಫಾರ್ ಎಕ್ಸಾಂಪಲ್ ನನ್ನ ಹಿತ್ತಿನಲ್ಲಿ ಹಗ್ಗದಲ್ಲಿ ಹಾವು ಮಾಡ್ಕೊಳ್ಳೋದು, ಈಗ ಎಲ್ಲರೂ ಮಾಡ್ಕೊತೀವಿ ನಾವು. ಆಗ ರಸ್ತೆಯಲ್ಲಿ ಹೋಗ್ತಾ ಇದ್ದರೆ ನೀರು ನೋಡ್ದಂಗೆ ಆಗೋದು, ಮರಳುಕಾಡಿನಲ್ಲಿ ನೀರು, ಇವೆಲ್ಲ ವೈಯಕ್ತಿಕ. ಹಾಗೆ ಸಾರ್ವತ್ರಿಕ ಅಂದರೆ ಏನು? ನಮಗೆ ಸಾರ್ವತ್ರಿಕ ಗೊತ್ತಿದೆ. ಭೂಮಿ ಇದ್ದ ಕಡೆ ಇರುತ್ತೆ, ಸೂರ್ಯ ಸುತ್ತುತ್ತಾ ಇರ್ತಾನೆ ಅಂತ ಮೊದಲು ಮಾಡ್ಕೊಂಡಿದ್ದಿದ್ದು. ಆದರೆ ಇವಾಗ 2 ರಿವರ್ಸ್ ಆಗೋಯಿತು. ಅದೇ ರೀತಿ ಆಕಾಶ ಕೊಪ್ಪರಿಗೆ ಆಗಿದೆ, ಬಾಂಡ್ಲಿ ಥರ ಬಾರಲಾಗಿದೆ, ನೀಲಿ ಬಣ್ಣ ಇದೆ ಅಂತ. ಅದಕ್ಕೆ ಬಣ್ಣನೇ ಇಲ್ಲ ಅಲ್ವಾ? ಬಣ್ಣ ಇದ್ದಿದ್ದರೆ ಅದಕ್ಕೆ ಆಕಾರ ಇರಬೇಕಾಗಿತ್ತು, ಬಣ್ಣ ಇಲ್ಲ, ಅದಕ್ಕೆ ಬರೀ ಶಬ್ದ. ಹಾಗೆ ಇವೆಲ್ಲ ಸಾರ್ವತ್ರಿಕ ಭ್ರಾಂತಿಗಳು. ಹಾಗೆ ಇದರಲ್ಲಿ ಈ ವೈಯಕ್ತಿಕಕ್ಕೆ ಕ್ವಾಚಿಕ ಭ್ರಾಂತಿ ಅಂತಾರೆ. ಈ ಸಾರ್ವತ್ರಿಕ ಭ್ರಾಂತಿ ಅನಂತವಾಗಿರುತ್ತೆ. ಯಾವಾಗಾಯಿತೋ, ಎಲ್ಲಾಯಿತೋ, ಹೇಗಾಯಿತೋ ಹೇಳಕ್ಕೆ ಬರೋಲ್ಲ. ಹೇಗೆ? ಈಗ
ಈ ಶರೀರಾದಿಗಳನ್ನು ನಾನು ಅಂದ್ಕೊಂಡಿದ್ದೀನಲ್ಲ, ಯಾರು ಹೇಳ್ಕೊಟ್ರು? ಯಾವ ಸ್ಕೂಲ್ನಲ್ಲಿ ಹೇಳ್ಕೊಟ್ರು? ಯಾರೂ ಹೇಳ್ಕೊಡ್ಬೇಕಾಗಿಲ್ಲ, ಮಾಡ್ಕೊಂಡ್ಬಿಡ್ತೀವಿ. ದೇವತೆಗಳಿಂದ ಹಿಡಿದು ಪ್ರಾಣಿಗಳವರೆಗೂ. ಆ ಪ್ರಾಣಿ ಹುಟ್ಟುತ್ತೆ, ಅದರ ಬಾಲ ಮುಟ್ರಿ ಗುರ್ರು ಅನ್ನುತ್ತೆ, ತಲೆ ಮುಟ್ರಿ ಗುರ್ರು ಅನ್ನುತ್ತೆ. ಬಾಲದಿಂದ ತಲೆವರೆಗೂ ನಾನು, ಅಲ್ಲಿಂದ ಮುಂದಕ್ಕೆ ನನ್ನದು. ಮತ್ತು ಆ ಮಗು ಇರುತ್ತೆ, ಅದರ ನಾಯಿ ಮರಿ, ಅದನ್ನು ಮುಟ್ಟಕೋರಿ ಗುರ್ರು ಅನ್ನುತ್ತೆ, ನನ್ನದು ಅಂತ. ನೋಡ್ರಿ, ಹೀಗೆ ಇದು ಸಹಜ. ಯಾವಾಗಾಯಿತು, ಎಲ್ಲಾಯಿತು, ಹೇಗಾಯಿತು ಹೇಳಕ್ಕೆ ಬರೋಲ್ಲ. ಮತ್ತು ಅದನ್ನು ನಾವು ಅದಕ್ಕೆ ಕಾರಣ ಹುಡ್ಕೋಕ್ಕೂ ಹೋಗಬಾರ್ದು ಅಂತ ಹೇಳ್ತಾರೆ. ಇರಲಿ, ಈಗಿನವರು ಅದಕ್ಕೆ ಕಾರಣ ಹುಡುಕಿ ತಪ್ಪು ಅಭಿಪ್ರಾಯ ಮಾಡಿಕೊಂಡು ಸಾಧನೆಗಳೆಲ್ಲ ಗಬ್ಬು ಮಾಡಿಕೊಂಡಿದ್ದಾರೆ, ಆಗೋದಿಲ್ಲ ಅಂತ ಹೇಳಿದ್ರು. ಅಲ್ಲಿಗೆ ಜಗತ್ತೇ ಆತ್ಮ ಚೈತನ್ಯ ವ್ಯಾಪಾರಿರುತ್ತೆ. ಹೇಗೆ ಹಗ್ಗ ಹಾವನ್ನೆಲ್ಲ ವ್ಯಾಪಿಸಿರುತ್ತೋ, ಹೇಗೆ ನನಗೆ ಕನಸು ಬಿದ್ದಾಗ ಆ ಕನಸನ್ನೆಲ್ಲವೂ ವ್ಯಾಪಿಸಿರ್ತಾನಲ್ಲ ಆತ್ಮನು, ಹಾಗೆಯೇ ಈ ಎಚ್ಚರವನ್ನೆಲ್ಲ ಆತ್ಮನೇ ವ್ಯಾಪಿಸಿರ್ತಾನೆ. ಹಾಗೆ ಹೇಗೆ ಬಟ್ಟೆ ಅಂತಂದರೆ ಆ ಹತ್ತಿ ಎಲ್ಲವನ್ನೂ ವ್ಯಾಪಿಸಿರುತ್ತಲ್ಲ, ಹಾಗೆ ನಾವು ನಮ್ಮನ್ನು ಈ ಆತ್ಮಸ್ವರೂಪವೇ ಅವಸ್ಥೆಗಳನ್ನೆಲ್ಲ ವ್ಯಾಪಿಸಿ, ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ನೆಲ್ಲ ವ್ಯಾಪಿಸಿದೆ. ಈಗೇನಾಗುತ್ತೆ, ಆತ್ಮ ಬೇರೆ, ಇದನ್ನು ವ್ಯಾಪಿಸಿದ್ದಾನೆ, ಹಾಗೆ ಮಾಡ್ಕೋಬಾರ್ದು. ಈಗ ಫಾರ್ ಎಕ್ಸಾಂಪಲ್ಲು, ಇಲ್ಲಿ ಒಂದು ಮಡಿಕೆ ಒಂದು ಊರಿದೆ ಅಂತ ಇಟ್ಕೊಳ್ರಿ. ಆ ಊರನ್ನು ನೀರು ಬಂದು ಎಲ್ಲ ಪೂರ್ತಿ ಮುಚ್ಚಾಕ್ಬಿಟ್ಟಿದೆ ಅಂತ ಇಟ್ಕೊಳ್ರಿ. ಅವಾಗ ಏನಂತೀವಿ? ನೀರು ಊರನ್ನೆಲ್ಲ ವ್ಯಾಪಿಸ್ಬಿಟ್ಟಿದೆ ಅಂತೀವಿ. ಅವಾಗ ನೀರು ಬೇರೆ ಊರು ಬೇರೆ ಎರಡಿರುತ್ತೆ, ಹಾಗಿರಲ್ಲ. ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆತ್ಮನೇ ಎಲ್ಲವನ್ನೂ ವ್ಯಾಪಿಸಿದ್ದಾನೆ ಅಂತಂದರೆ ಆತ್ಮನೇ ಇವುಗಳ ತೋರ್ತಾ ಇದ್ದಾನೆ. ಹಗ್ಗವೇ ಎಲ್ಲವನ್ನು ವ್ಯಾಪಿಸಿದೆ ಹಾವಾಗಿ ಅಂದರೆ ಹಾವಿಲ್ಲ, ಹಾವು ಥರ ಅಂದ್ಕೊಂಡ್ರು ಅದು ಎಲ್ಲ ವ್ಯಾಪಿಸಿದೆ ಅಂದರೆ ಹಗ್ಗವೇ ಹಾವಾಗಿ ತೋರ್ತಾ ಇದೆ. ಆತ್ಮನೇ ಅವಸ್ಥೆಯಾಗಿ ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ನಾಗಿ ತೋರ್ತಾ ಇದೆ. ಅಲ್ಲಿಗೆ ಆತ್ಮನಂದ್ರು ಒಂದೇ. ನೀವು ತಿಳ್ಕೊಳ್ಳದೆ ಈ ಪ್ರಪಂಚವನ್ನು ಇದು ಅನಾತ್ಮ ಅಂತ ಕರಿತಾ ಇದ್ದೀರ, ಇದು ಕೂಡ ಆತ್ಮಸ್ವರೂಪವೇ. ಆದರೆ ಆತ್ಮಸ್ವರೂಪ ಅಂತ ಯಾವುದನ್ನು ಕರಿಬೇಕು? ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಸುರೇಶ್, ಇವರ ಶ್ರೀಧರ್ ಅವರೇ, ಯಾವುದನ್ನು ಕರಿಬೇಕು ಆತ್ಮ ಅಂತ? ಈಗ ಈ ಪ್ರಪಂಚ ಅನಾತ್ಮವನ್ನು ಆತ್ಮ ಅಂತ ಕರೆದ್ಬಿಟ್ರು, ನಾವು ಯಾವುದನ್ನು ಕರಿಬೇಕಿಲ್ಲ ಆತ್ಮ ಅಂತ? ಅವರು ಹೇಳೋ ಪ್ರಕಾರ ಈ ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಆತ್ಮವೇ ಅಂತ ಹೇಳ್ತಾರಲ್ಲ. ಅಲ್ಲಿಗೆ ಪೂರ್ಣಮದಂ ಪೂರ್ಣಮಿದಂ ಅಂತಾರೆ. ಮತ್ತು ಇವಾಗ ನಾನು ಹೇಗೆ ತಗೋಬೇಕಿದನ್ನು? ಏನಾದರೂ ಉತ್ತರ ಬರುತ್ತಾ? ಗೊತ್ತಾ ಸುರೇಶ? ಯಾರಿಗಾದ್ರೂ ಗೊತ್ತಾ? ಇಲ್ಲಿ ಆಚಾರಂಭಣಂ ವಿಕಾರೋ ನಾಮಧೇಯಂ ಆಗ್ತದೆ. ಆಚಾರಂಭಣಂ ವಿಕಾರ, ಇಲ್ಲಿ ನಾಮರೂಪ ಕ್ರಿಯೆಗಳನ್ನು ಬಿಟ್ಟು ಅದರ ಹಿಂದುಗಡೆ ಇರೋ ತತ್ವವನ್ನು ನಾವು ಅರ್ಥ ಮಾಡ್ಕೋಬೇಕು. ಹಾಗೆ ಇವುಗಳನ್ನ ಆತ್ಮ ಅಂತ ಕರೀತಾ ಇಲ್ಲ. ಈ ಉಪಾಧಿಗಳನ್ನ ಆತ್ಮ ಅಂತ ಕರೀತಾ ಇಲ್ಲ. ಈಗ ಹಾಗೆ ವಾಚ ಇವೆಲ್ಲ ಏನು ಒಡವೆಗಳನ್ನ ಚಿನ್ನ ಅಂತ ಕರೆದಿಲ್ಲ, ಮಡಿಕೆ ಕುಡಿಕೆಯನ್ನು ಚಿನ್ನ ಅಂತ ಕರೆದಿಲ್ಲ, ಮತ್ತು ಮಡಿಕೆ ಕುಡಿಕೆಯನ್ನು ಮಣ್ಣು ಅಂತ ಕರೆದಿಲ್ಲ, ಮತ್ತು ಈ ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ನ ಆತ್ಮ ಅಂತ ಕರೆದಿಲ್ಲ. ಮತ್ತು ಯಾವುದನ್ನು? ಇವೆಲ್ಲ ವಾಚಾರಂಭಂ ವಿಕಾರೋ ನಾಮಧೇಯಂ, ಇವುಗಳಿಗೆ ಅಸ್ತಿತ್ವ ಆಧಾರ ಕೊಟ್ಟಿರೋದನ್ನು ಆತ್ಮ ಅಂತ ಕರೀತಾ ಇದೆ. ಇದು ತುಂಬ ಇಂಪಾರ್ಟೆಂಟ್. ಸೊ ಇದಕ್ಕೆ ನಮ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಪ್ನ ದೃಷ್ಟಾಂತವನ್ನು ಕೂಡ ಕೊಟ್ಟಿದ್ದರೆ ಇಲ್ಲಿವರೆಗೂ ಆಗಿತ್ತಿವಾಗ. ಸೊ
ಇವಾಗ ಮುಂದಕ್ಕೆ ನಾನು ಮಾಡಬೇಕಾಗಿದೆ ಪಾಠ ಮಾಡ್ತಾ ಹೋಗೋಣ. ಅಲ್ಲಿಗೆ ಪೇಜ್ ನಂಬರು 70 ಪೇಜ್ನಲ್ಲಿ ಕೊನೆಯ ಪ್ಯಾರ. ವೇದಾಂತದಲ್ಲಿ ನುರಿತ ಸಂಪ್ರದಾಯಿಕರು ಹೀಗೆಂದು ಹೇಳ್ತಾ ಇದ್ದಾರೆ ಅಂತ. ಏನಂತ ಹೇಳ್ತಾರೆ? ದೇಹವು ನಾನೆಂಬ ಭ್ರಾಂತಿಯು, ದೇಹ ವ್ಯತಿರಿಕ್ತನಾದ ಆತ್ಮನು ನಾನೆಂಬ ಜ್ಞಾನವು ಬರುವವರೆಗೂ ಪ್ರಮಾಣವಾಗಿರುತ್ತದೆ. ಅವು ಎಲ್ಲಿವರೆಗೂ ಸತ್ಯವಾಗಿರುತ್ತೆ? ಹಗ್ಗನ ಕಾಣೋವರೆಗೂ ಅಲ್ವಾ? ಹಾಗೆ ಈ ಅವಸ್ಥೆ ಒಳಗಡೆ ಇರೋ ಪ್ರಪಂಚ ಎಲ್ಲಿವರೆಗೂ ನಿಮಗೆ ಸತ್ಯವಾಗಿ ತೋರ್ತಾ ಇರುತ್ತೆ? ನೀವು ಆತ್ಮನ ಜ್ಞಾನ ಬರೋವರೆಗೂ, ಹಾಗೆ ಬರೋವರೆಗೂ ಇವು ಸತ್ಯವಾಗಿರುತ್ತೆ, ಪ್ರಮಾಣವಾಗಿರುತ್ತೆ ಅಷ್ಟೇ. ಆದ್ದರಿಂದ ದೃಶ್ಯವಾದದ್ದೇ ದೇಹವು ದೃಗ್ರೂಪನಾದ ನಾನು ಎಂಬುದು ಹೇಗೆ ಸರಿಯಾದೀತು ಎಂಬ ತಿಳಿವಳಿಕೆಯು ದೇಹಾತ್ಮ ಪ್ರತ್ಯಯವನ್ನು ಭ್ರಾಂತಿ ಎಂದು ತಿಳಿಸಿಕೊಡುತ್ತದೆ. ಇದರಂತೆ ಪ್ರತ್ಯಕ್ಷಾದಿ ಪ್ರಮಾಣಗಳನ್ನು ನಾನು ಪ್ರಮಾತೃವಲ್ಲೆಂಬ ಜ್ಞಾನವು ಉದಯಿಸುವವರೆಗೂ ಪ್ರಮಾಣವೆನಿಸುತ್ತೆ. ನಾನು ಒಂದು ಸಾರಿ ಹಗ್ಗವನ್ನು ತಿಳಿದ ಮೇಲೆ ಹಾವಿಲ್ಲವೋ ಹಾಗೆ ನಾನು ಆತ್ಮನನ್ನು ಕಂಡುಕೊಂಡಾಗ ಈ ಅವಸ್ಥೆ ಒಳಗಡೆ ಇರೋ ಪ್ರಮಾತೃವಿಗೆ ಇರೋ ಕಾರಣಗಳು 19 ಎಲ್ಲ ಅಲ್ಲ, ಹೋಗಲಿ, ಆದಿ ಭೌತಿಕವಾಗಿರೋ 84 ಲಕ್ಷ ಜೀವರಾಶಿಗಳು ಅಲ್ಲ, ಆದಿ ದೈವಿಕವಾದ 14 ಲೋಕಗಳು ಅಲ್ಲ, ಕಾಲದೇಶ ಕಾರ್ಯಕಾರಣ ಭಾವವು ಅಲ್ಲ ಅಂತ ಅನುಭವಕ್ಕೆ ಬರುತ್ತೆ ಅವನಿಗೆ. ಹೀಗೆ ಶರೀರಾದಿಗಳು ವಿಷಯ, ನಾನು ವಿಷಯಿ, ನನಗೆ ಅವುಗಳ ಸಂಬಂಧವೆಲ್ಲಿ? ಹೇಗೆ ಆತ್ಮ ಅನಾತ್ಮಕ್ಕೆ ಯಾವ ಸಂಬಂಧ ಇಲ್ವೋ ಹಾಗೆ ಆತ್ಮನಿಗೂ ಶರೀರಾದಿಗಳಿಗೂ ಯಾವ ಸಂಬಂಧ ಇರೋದಿಲ್ಲ ಅನ್ನೋದು ತೋರಿಸ್ಕೊಡ್ತಾರೆ. ಶರೀರ ಇಲ್ಲದೆ ಇದ್ದರೆ ಪ್ರಮಾತೃತ್ವ ಹೇಗೆ ಸಿದ್ಧವಾಗುತ್ತೆ? ಪ್ರಮಾತೃತ್ವವೂ ಇಲ್ಲ. ಇಲ್ಲದೆ ಇದ್ಮೇಲೆ ಎಲ್ಲಿಯ ಪ್ರಮಾಣ ಇಲ್ಲದೆ ಇದ್ಮೇಲೆ ಅದಕ್ಕಿಂತ ಹೊರಗಡೆ ಇರೋ ಪ್ರಮೇಯಗಳು ಎಲ್ಲಿರುತ್ತೆ? ವಿಷಯಗಳು ಇರೋದಿಲ್ಲ. ಹಾಗೆ ಈ ಶುಕ್ತಿ ರಜತಾದಿಗಳಂತೆ ಬರಿಯ ತೋರಿಕೆಯಾಗಿರುತ್ತವೆ. ಚಿಕ್ನಲ್ಲಿ ಬೆಳ್ಳಿ ಇದ್ದಂಗೆ ತೋರಿಕೆ ಆಗುತ್ತೆ. ಅವುಗಳಿಂದ ನನಗೆ ಸಂಬಂಧವಾಗಲಿ ಪ್ರಮಾತೃತ್ವವಾಗಲಿ ಹೇಗಿರುತ್ತಿರೋದಿಲ್ಲ, ಪ್ರಮಾತೃತ್ವವೇ ಇಲ್ಲ. ಅದಿಲ್ಲದಿದ್ದರೆ ಎಲ್ಲಿ ಪ್ರತ್ಯಕ್ಷಾದಿಗಳು, ಎಲ್ಲಿಯ ಪ್ರಮಾಣ ಪ್ರಮೇಯ ವ್ಯಾಪಾರ ಯಾವುದೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಿಂದೆ ಇದಕ್ಕೆ ಸ್ವಾಮಿಗಳು ಒಂದು ಎಕ್ಸಾಂಪಲ್ ಕೊಡ್ತಾರೆ. ಬ್ರಿಟಿಷರ ಕಾಲದಲ್ಲಿ ನಮಗೆ ಮಧ್ಯರಾತ್ರಿಯಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು. ಈಗ ಇಲ್ಲಿವರೆಗೂ ನಾವು ಅವರ ಕೆಳಗಡೆ ಇದ್ವಿ. ಸ್ವಾತಂತ್ರ್ಯ ಬಂದ ಮೇಲೆ ನಾವು ಫ್ರೀಡಮ್ ಆದ್ವಿ. ಹಾಗೆಯೇ ಯಾವಾಗ ನಾವು ನಮ್ಮ ನಿಜವಾದ ಸ್ವರೂಪವನ್ನು ತಿಳ್ಕೊತೀವೋ ಆಗಲೇ ನಾವು ಬಿಡುಗಡೆ ಆಗಿಬಿಡ್ತೀವಿ. ಯಾವುದರಿಂದ? ಈ ಅನಾತ್ಮದ ಕ್ಲಚಸ್ಸಿಂದ ಅಂತ ಹೇಳ್ತಾ ಇದ್ದಾರೆ. ಆವಾಗ ನಮಗೆ ಅವಸ್ಥೆ ಒಳಗಡೆ ಇರೋ ಅರ್ಧದನ್ನು ಸತ್ಯ ಅಲ್ಲ ಅಂತ ಗೊತ್ತಾಗ್ತದೆ. ಜ್ಞಾನದಿಂದ ಯಾವಾಗ ನಾವು ಅಶರೀರರು ಅಪ್ರಮಾತೃಗಳು ಅಂತ ತಿಳಿವಿಕೆ ಬರುತ್ತದೆಯೋ ಆ ಕ್ಷಣದಲ್ಲಿಯೇ ನಾವು ಸರ್ವತಾ ಮುಕ್ತರಾಗ್ಬಿಡ್ತೀವಿ, ಅಂದರೆ ಆನಂದ ಸ್ವರೂಪರಾಗ್ಬಿಡ್ತೀವಿ. ಆಗದಲ್ಲ, ಈಗಲೂ ಅದೇ ಆಗಿರೋದು. ಅದಕ್ಕೋಸ್ಕರ ರಾಂಗ್ ನಾಲೆಡ್ಜ್ ಹೋಗುತ್ತಷ್ಟೆ. ಈಗ ನಾವು ಪರಮಾತ್ಮನನ್ನು ಹುಡುಕುತ್ತಿರ್ತೇವೆ. ಆವಾಗ ಹುಡ್ಕೋವಾಗಿ ನಾವೇನು ಮಾಡ್ತೀವಿ? ನಾವು ಪ್ರಮಾತೃಗಳು ಅಂತ ನಾವು ಮಾಡ್ಕೊಂಡ್ಬಿಡ್ತೀವಿ. ಸ್ವರೂಪವನ್ನು ವಿಚಾರ ಮಾಡಿ ಅರಿಬೇಕಾಗಿದೆ. ಶಾಸ್ತ್ರ ಪ್ರಮಾಣವನ್ನು ಆಶ್ರಯಿಸಿಕೊಂಡು ಗುರುವಾದನ್ನು ನಮಗೆ ತಿಳಿಸ್ಕೊಡ್ತಾನೆ. ಮತ್ತು ನಮಗೆ ಶೋಕಮೋಹಗಳು ಇಲ್ದಂಗೆ ಆಗುತ್ತೆ ಅಂತ ನಾವು. ಆದ್ದರಿಂದ ನಾವೇ ಆ ಪರಮಾತ್ಮ ಸ್ವರೂಪರು, ಎಂದೆಂದಿಗೂ ಪಾಪ ಪುಣ್ಯ ದೋಷ ರಹಿತರಾಗಿರ್ತೀವಿ. ಸತ್ಯಕಾಮನಾದ ಸತ್ಯ ಸಂಕಲ್ಪನಾದ ಪರಮಾತ್ಮ ಸ್ವರೂಪರೇ ನಾವು ಅನ್ನೋ ಅರಿವು ಆಗಿಬಿಟ್ರೆ ಮತ್ತಿನ್ನೇನಿರುತ್ತೆ? ಹಾಗೆ ಅದಕ್ಕೆ
ಒಂದು ಎಕ್ಸಾಂಪಲ್ ಕೊಡ್ತಾರೆ, ನಿಮಗೆ ಗೊತ್ತಿರಬೇಕು, ಬಾಹುಬಲಿ. ಅವನು ನಿಜವಾಗ್ಲೂ ರಾಜನ ಮಗನೇ, ರಾಜನೇ. ಆದರೆ ಅದಕ್ಕೆ ಗೊತ್ತಲ್ವ, ಆ ಕಾರಣಾಂತರದಿಂದ ಅವನ ಕೊಂದಾಕ್ಬಿಡ್ತಾರೆ ಅಂತ ಹೇಳಿ ಯಾವುದೋ ಒಬ್ಬ ವ್ಯವಸಾಯಗಾರನಿಗೋ ಒಬ್ಬ ಧೋಬಿಯವನಿಗೋ ಕೊಟ್ಟು ನೀನು ಕಾಪಾಡು ಅಂತ ಅವನಿಗೆ ತಿಳಿಸೇ ಇರೋಲ್ಲ. ಅವನು ದೊಡ್ಡವನಾಗಿ ಮದುವೆ ಆಗೋ ವಯಸ್ಸು ಬಂದರೂ ಅವನು ನಾನು ರಾಜನ ಮಗ ಅಂತ ಗೊತ್ತಿರೋಲ್ಲ. ಗೊತ್ತಾದ ಮೇಲೆ ಅವನು ರಾಜನ ಮಗ ಆದ್ನೇನೋ ಇಲ್ಲ. ಹಾಗೆ ನಾವು ತಿಳ್ಕೊಳ್ಳಿ ಬಿಡಲಿ, ಆ ಆನಂದ ಸ್ವರೂಪಿಗಳೇ. ತಿಳ್ಕೊಂಡಾಗ ಅರೆ ನನ್ನ ಮೊದಲಿಂದನೂ ರಾಜನ ಮಗನೇ ಅನ್ನೋದು ಗೊತ್ತಾಗುತ್ತೆ. ಯಾವಾಗ ಹೇಗೆ ಅವನಿಗೆ ಮಂತ್ರಿ ಬಂದು ತಿಳಿಸ್ಕೊಟ್ನೋ, ಮಂತ್ರಿ ಅಂದರೆ ಇಲ್ಲಿ ಅವನು ಗುರು. ಮಂತ್ರಿ ಅವನಿಗೆ ಆ ವಿಚಾರ ಗೊತ್ತಿತ್ತು, ಶಾಸ್ತ್ರ. ಹಾಗೆ ಸದ್ಗುರುವಿನ ಬೋಧೆಯಿಂದ ನಮ್ಮ ಸ್ವರೂಪವು ತಿಳಿದ ಮೇಲೆ ನಾವು ಎಂದೆಂದಿಗೂ ಪರಮಾತ್ಮ ಸ್ವರೂಪರೇ ಅನ್ನೋ ಅನುಭವ ಬಂದುಬಿಡುತ್ತೆ. ಆಗ ನಮ್ಮ ಸ್ವರೂಪವೇ ನಾಶವಾಗುವುದಿಲ್ಲ, ಪ್ರಮಾತೃತ್ವವು ಬಾಧಿತವಾಗಿಬಿಡುತ್ತೆ. ಮಾತೃತ್ವ, ಪ್ರಮಾಣಗಳು, ಪ್ರಮೇಯಗಳು ಮತ್ತು ಈ ತ್ರಿಪುಟಿ, ವಿಶೇಷವಾದ ಜ್ಞಾನ ಎಲ್ಲವೂ ಬಾಧಿತವಾಗಿಬಿಡುತ್ತೆ. ಆಗ ಅಧ್ಯಾಸವಾಗಲಿ, ಅಧ್ಯಾಸನೇ ಇರೋಲ್ಲ, ಕಲಬೆರಕೆ ಆಗಿತ್ತಲ್ಲ, ಬಿಟ್ಕೊಂಡ್ಬಿಡುತ್ತೆ. ಅದರ ಕಾರ್ಯವಾದ ಅಧ್ಯಾಸದ ಕಾರ್ಯ ಏನು? ಅಧ್ಯಾಸ ಕಾರ್ಯ ಏನು? ಅಧ್ಯಾಸ ಅವಿದ್ಯೆ, ಕಾಮ, ಕರ್ಮ, ಜನ್ಮ. ಜನ್ಮ ಆದಮೇಲೆ 4 ಬದಲಾವಣೆಗಳು, ಕೊನೆಗೆ ಸಾಯೋದು ಮತ್ತು ಹುಟ್ಟೋದು, ಸೈಕಲ್. ಅವು ಪೂರ್ತಿ ತಪ್ಪೋಗುತ್ತೆ. ಅದರ ಕಾರ್ಯವಾದ ಸಂಸಾರಿತ್ವವಾಗಲಿ ಎಂದಿಗೂ ನಮಗೆ ಇರಲಿಲ್ಲ ಅನ್ನೋ ಜ್ಞಾನ ಬರುತ್ತೆ. ಇಷ್ಟು ಅದು ಮುಗೀತು, ಭ್ರಾಂತಿ ಅನ್ನೋ ಚಾಪ್ಟ್ರು. ಈಗ ಕಾರ್ಯಕಾರಣ ಪ್ರಕ್ರಿಯೆ, ಇದು ನಾವು ನೋಡಬೇಕಾಗಿದೆ. 13ನೇ ಚಾಪ್ಟ್ರು, ಕಾರ್ಯಕಾರಣ ಪ್ರಕ್ರಿಯೆ. ಇಲ್ಲಿ ಕಾರ್ಯ ಯಾವುದು, ಕಾರಣ ಯಾವುದು ಅಂತ ನಮಗೆಲ್ಲ ಗೊತ್ತಿದೆ. ಕಾರ್ಯ ಅಂತಂದರೆ ಅದರ ಫಲ, ಎಫೆಕ್ಟ್. ಕಾರಣ ಅಂತಂದರೆ ಅದರ ಬೀಜ, ಅದರ ರೂಟ್ ಕಾಸ್. ಈಗ ಫಾರ್ ಎಕ್ಸಾಂಪಲ್ ಕಾರ್ಯ ಕಾರಣ ಅಂತಂದರೆ ನೋಡ್ರಿ, ಇಲ್ಲಿ ಎರಡಿದೆ, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಕಾರ್ಯ ಕಾರಣ, ಕಾರ್ಯ ಕಾರಣ. ಯಾರಾದರೂ ವ್ಯತ್ಯಾಸ ಹೇಳ್ತೀರಾ ಶ್ರೀಧರ್ ಅವರೇ? ಹಲೋ, ಹೇಳಿ ಸರ್. ಈ ವ್ಯತ್ಯಾಸ ಗೊತ್ತಾ ನಿಮಗೆ? ಕಾರ್ಯ ಕಾರಣ, ಈಗ ನಾನು ಮಾಡ್ತಾ ಇರೋದು ಕಾರ್ಯ ಕಾರಣ, ಕಾರ್ಯಕರಣ. ಇವಕ್ಕೇನಾದರೂ ವ್ಯತ್ಯಾಸ ಗೊತ್ತಾ? ಏನಂತ ಅರ್ಥ ಏನಾದರೂ ಹೇಳಕ್ಕೆ ಬರುತ್ತಾ? ಕಾರ್ಯ ಅಂದರೆ ಎಕ್ಸಿಕ್ಯೂಟ್ ಆಗೋದು, ಕಾರಣ ಅಂದರೆ ಯಾವ ಮುಖಾಂತರ ಎಕ್ಸಿಕ್ಯೂಟ್ ಆಗುತ್ತೋ. ಸರಿ, ಇವಾಗ ನಾನು ಕೇಳ್ತಾ ಇರೋದು ಕಾರ್ಯಕಾರಣ, ಕಾರ್ಯಕರಣ. ಸರ್, ಕಾರ್ಯಕಾರಣ ಅಂದರೆ ಹಣ್ಣು ಮತ್ತೆ ಹೂವನೋ ಅದರ ಪೀಚು ಅಂತೀವಲ್ಲ, ಅದು ಆಯಿತು. ಕಾರ್ಯಕಾರಣ. ಅದೇ ಹುಟ್ಟು ಸಾವು, ಅದು ಅದಕ್ಕೆ ಲೆಕ್ಕ ತಗೋಬಹುದು. ಕರಣ ಅಂದರೆ ಯಾವ ಮುಖಾಂತರ, ಪ್ರಮೇಯ, ವಿಷಯ, ಪ್ರಮಾಣ, ಕಾರಣ, ಕರಣ. ಸೊ ಕೇಳೋದಕ್ಕೆ ಒಂದೇ ಥರ ಇರುತ್ತೆ, ಚೆನ್ನಾಗಿ ನಾವು ತಿಳ್ಕೋಬೇಕು. ಕಾರ್ಯಕರಣ ಅಂತಂದಿದ ತಕ್ಷಣ, ಕಾರ್ಯ ಅಂತಂದರೆ ಹೊರಗಡೆ ಇರೋ ವಿಷಯಗಳಿಂದ ಆಗೋ ಜ್ಞಾನ. ಕರಣ ಅಂತಂದರೆ ಇನ್ಸ್ಟ್ರೂಮೆಂಟ್ಸ್, ನಾನು ಉಪಯೋಗಿಸೋ ಇನ್ಸ್ಟ್ರೂಮೆಂಟ್ ಕರಣ. ನೋಡ್ರಿ, ಅದಕ್ಕೆ ಕಾರ್ಯ ಅಂತಂದರೆ ಹೊರಗಡೆದು ಫಲ, ಎಫೆಕ್ಟ್, ರಿಸಲ್ಟ್. ಹಾಗೆ ಇಲ್ಲಿ ಕರಣಗಳು, ಕಾರಣ ಎರಡು ವ್ಯತ್ಯಾಸ ತಿಳ್ಕೋಬೇಕು. ಕರಣ ಅಂತಂದರೆ ಇನ್ಸ್ಟ್ರೂಮೆಂಟ್ಸ್. ಈ 19 ಮುಖಗಳು ಇರುತ್ತಲ್ಲ ನಮಗೆ, ಅದು ಇನ್ಸ್ಟ್ರೂಮೆಂಟ್ಸ್. ಈಗ ಸೈಂಟಿಸ್ಟ್ಗಳು ಇಷ್ಟಲ್ಲದೆ ಅದರ ಜೊತೆಗೆ ಟೆಲಿಸ್ಕೋಪು, ಮೈಕ್ರೋಸ್ಕೋಪು, ಇನ್ಸ್ಟ್ರೂಮೆಂಟ್ಸ್ ಉಪಯೋಗಿಸ್ತಾರಲ್ಲ, ಅದೆಲ್ಲ ಕರಣಗಳು. ಈಗ ನಾವು ಮಾಡ್ತಾ ಇರೋದು ಕಾರ್ಯಕರಣಗಳಲ್ಲ, ಕಾರ್ಯಕಾರಣ. ಬೀಜ ಕಾರಣ, ಮರ ಕಾರ್ಯ, ಮೊಟ್ಟೆ ಕಾರಣ, ಕೋಳಿ ಕಾರ್ಯ, ಹೀಗೆ. ಮತ್ತು ಮನುಷ್ಯ ಕಾರ್ಯ, ಅವನಿಗೆ ಕರ್ಮ ಫಲ, ಅದರ ಕರ್ಮ ಥಿಯರಿ ಏನಿದೆ ಅವನು ಹಿಂದಿನ ಜನ್ಮದಲ್ಲಿ ಮಾಡಿದ್ದಾನೆ, ಅದು ಕಾರಣ. ಈಗ ನಾವು ಮಾಡ್ತಾ ಇರೋದು ಈ ಕಾರ್ಯಕಾರಣ ಪ್ರಕ್ರಿಯೆ. ಈ ಕಾರ್ಯಕಾರಣ ಪ್ರಕ್ರಿಯೆ ಯಾಕೆ ತಂದರು?
ಅಂದರೆ ಈಗ ಮಣ್ಣು ಕಾರಣ, ಮಡಿಕೆ ಕುಡಿಕೆ ಶ್ರಾವ ಕಾರ್ಯ. ಹಾಗೆ ಆತ್ಮನು ಕಾರಣನು. ಈ ಅವಸ್ಥೆ, ಪ್ರಪಂಚ, ಕಾರ್ಯ, ಫಲ, ರಿಸಲ್ಟ್ಸ್, ಇದನ್ನು ನಾವು ಚಿಂತನೆ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಸೊ ಇಲ್ಲಿ ಕಾರ್ಯಕಾರಣ ಪ್ರಕ್ರಿಯೆ ಅಂತ ನಾವು ತಗೊಂಡು, ಈ ಉದಾಹರಣೆಗೆ ಮನುಷ್ಯನು ಈಗ ಮಡಿಕೆ ಆಗಬೇಕಾದ್ರೆ ಅದರಲ್ಲಿ ಕಾರ್ಯಕಾರಣ ಪ್ರಕ್ರಿಯೆ ಹೇಳ್ತಾರೆ. ನಾವು ಫಸ್ಟ್ ಇದು ಅರ್ಥ ಮಾಡ್ಕೋಬೇಕು. ಮಣ್ಣೇನು ಕಾರಣ, ಮಡಿಕೆ ಕುಡಿಕೆ ಶ್ರಾವ ಏನು ಕಾರ್ಯ. ಸೊ ಬರೀ ಮಣ್ಣಿದ್ದು ಬಿಟ್ಟರೆ ಕಾರ್ಯ ಆಗುತ್ತಾ? ಆಗೋದಿಲ್ಲ. ಅದಕ್ಕೆ ಈ ಮಣ್ಣನ್ನು ಉಪಾದಾನ ಕಾರಣ ಅಂತ ಕರೀತಾರೆ. ಇಲ್ಲಿ ಉಪಾದಾನ ಕಾರಣ ಅಂತ ಕರಿಬೇಕಾದ್ರೆ ಉಪ ಅಂದರೆ ಸಮೀಪ, ತುಂಬ ಹತ್ತಿರದಲ್ಲಿರೋದು. ಮಡಿಕೆ ಆಗಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರೋದು ಯಾವುದು? ಮಣ್ಣು. ಬರೀ ಮಣ್ಣಿದ್ದು ಬಿಟ್ಟರೆ ಆಗ್ಬಿಡುತ್ತಾ? ಆಗೋದಿಲ್ಲ. ಮತ್ತು ಅದಕ್ಕೆ ಯಾರು ಬೇಕು? ಆ ಮಡಿಕೆನ ಮಾಡೋ ಒಬ್ಬ ಕುಂಬಾರ ಬೇಕು ಅಲ್ವಾ? ಅದಕ್ಕೋಸ್ಕರ ಆ ಕುಂಬಾರನನ್ನು ಒಡವೆ ಮಾಡಬೇಕಾದ್ರೆ ಚಿನ್ನ ಬಂದಿದ್ದೇ ಕಾರಣ, ಒಡವೆ ಬಂದಿದ್ದು ಕಾರ್ಯ. ಅದು ಮಾಡೋನೊಬ್ಬ ಬೇಕು. ಅವನಿಗೇನಂತಾರೆ? ಗೋಲ್ಡ್ ಸ್ಮಿತ್, ಐರನ್ ಸ್ಮಿತ್, ಮತ್ತು ಇದೇ ರೀತಿ ಕುಂಬಾರ ಬೇಕು. ಅವನ್ನ ನಿಮಿತ್ತ ಕಾರಣ ಅಂತಾರೆ. ಏಕೆಂದರೆ ಅವನ ನಿಮಿತ್ತ ಬೇಕಾಗುತ್ತೆ, ಅವನಿದ್ರೇ ಮಡಿಕೆ ಮಾಡೋಕ್ಕಾಗೋದು. ಅದಾದಮೇಲೆ ಈಗ ಮಣ್ಣು ಉಪಾದಾನ ಕಾರಣ, ಆ ಕುಂಬಾರ ನಿಮಿತ್ತ ಕಾರಣ. ಅಷ್ಟಿದ್ರೆ ಸಾಕ? ಅವನಿಗೆ ಕೆಲಸ ಮಾಡೋದಕ್ಕೆ ಇನ್ಸ್ಟ್ರೂಮೆಂಟ್ಸ್ ಬೇಕು. ಅದು ಇಲ್ಲಿ ಕರಣಗಳು ಅಂತ ಕರಿತೀವಿ. ಆ ಇನ್ಸ್ಟ್ರೂಮೆಂಟ್ಸ್ ಏನು? ಆ ಚಕ್ರ ಬೇಕು, ಬೆಂಕಿಯಿಂದ ಕಾಯಿಸ್ಬೇಕಾಗುತ್ತೆ ಅವನು, ನೀರು ಬೇಕು, ಮತ್ತು ತಿರುಗಿಸೋ ತಿರುಗು ಕೋಲು ಬೇಕು, ಇನ್ನು ಅಂಥವೆಲ್ಲ ಬೇಕಾಗುತ್ತೆ ಅವನಿಗೆ. ಆರೆಕೋಲು, ಮಣ್ಣಗೆದಕ್ಕೆ ಇವೆಲ್ಲ ಬೇಕಾಗುತ್ತಲ್ಲ. ಇವು ಕರಣಗಳು ಅಂತ ಹೇಳ್ತಾರೆ. ಹಾಗೆ ಇಷ್ಟೆಲ್ಲ ಇದ್ದರೆ ಅವನು ಮಡಿಕೆಯನ್ನು ತಯಾರು ಮಾಡ್ತಾನೆ ಅಂತ ಹೇಳ್ತೀವಲ್ಲ. ಹಾಗೇ ಆತ್ಮನನ್ನು ಕೂಡ, ಆತ್ಮನು ಕಾರಣ, ಆದರೆ ಇಲ್ಲಿ ಉಪಾದಾನ ಕಾರಣ ಯಾವುದು? ಹತ್ತಿರ ಅವನು ಯಾವುದನ್ನು ಇಟ್ಕೊಂಡು ಮಾಡ್ತಾನೆ? ಅವನೇ ಉಪಾದಾನ ಕಾರಣ. ಈಗ ಅವನೇ ಕುಂಬಾರನಾಗೆ ಅವನ ನಿಮಿತ್ತ ಕಾರಣವೂ ಅವನೇ, ಮತ್ತು ಅವನ ಸಲಕರಣೆಗಳು ಅವನೇ. ಹೇಗಿದೆ ನೋಡಿ, ಹಾಗೆ ತೊಗೊಂಡ್ಬರ್ತಾನೆ. ಸೊ ಇಲ್ಲಿ ಕಾರ್ಯಕಾರಣ ಭಾವವನ್ನು ಹೇಳಿರೋದು ನಿಜವಾಗಲೂ ಪ್ರಪಂಚವನ್ನು ಸೃಷ್ಟಿ ಮಾಡ್ದ ಅಂತ ಹೇಳಕ್ಕ ಪ್ರಶ್ನೆ ಕೇಳ್ತಾ ಇದ್ದೀವಿ ಶ್ರೀಧರ್ ಅವರು. ಕಾರ್ಯಕಾರಣ ಭಾವವನ್ನು ಆತ್ಮನಿಗೂ ಇದಕ್ಕೆ ಹೇಳಬೇಕಾದ್ರೆ ಪ್ರಪಂಚವನ್ನು ಸೃಷ್ಟಿ ಮಾಡ್ದ ಅಂತ ಹೇಳಕ್ಕೆ ಬರ್ತಾ ಇದೆ. ಯಾತಿಗೋಸ್ಕರ ಬಂದಿದೆ ಇಲ್ಲಿ ಶ್ರೀಧರ್ ಅವರು? ಸರ್ ಏನಂದರೆ ಎರಡೂ ಒಂದೇ ಅಂತ ತೋರ್ಸೋಕ್ಕೆ, ಅದು ಬೇರೆ ರೂಪಗಳು ಬೇರೆ ಬೇರೆ, ಕಾಣೋದೆಲ್ಲ ಬೇರೆ ಬೇರೆ ಆದ್ರೂ ಇರೋದು ಒಂದೇ ಅಂತ ತೋರ್ಸೋಕ್ಕೆ. ಇಲ್ಲಿ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ಇಲ್ಲಿ ಕಾರ್ಯಕಾರಣ ಭಾವ ಸೃಷ್ಟಿ ಆಯಿತು ಅಂತ ಹೇಳೋದಲ್ಲ ಇಂಪಾರ್ಟೆಂಟು. ಇಲ್ಲಿ ನಮ್ಮನ್ನು ಏನಾದರೂ ಮಾಡಿ ಆತ್ಮತತ್ವದಲ್ಲಿ ನಿಲ್ಲಿಸೋದಕ್ಕೆ ಉಪಾಯ. ಆದ್ದರಿಂದ ಉಪಾಯ, ಆ ಉಪೇಯವನ್ನು ತಿಳಿಸೋದಕ್ಕೆ ಇದು ಒಂದು ಉಪಾಯ ಅಷ್ಟೇ ಹೊರತು ನಿಜವಾಗಲೂ ಹಾಗೆ ಆಗಿದೆ ಅಂತ ಹೇಳೋದಕ್ಕಲ್ಲ. ಈಗ ಹಗ್ಗದಿಂದ ಹಾವು ಹುಟ್ಟುತ್ತೇನೋ, ಆವಾಗ ಹಗ್ಗವನ್ನು ಉಪಾದಾನ ಕಾರಣ, ನಿಮಿತ್ತ ಕಾರಣ, ಸಹಕಾರಿ ಕಾರಣ ಅಂತ ಹೇಳ್ಕೋಬೇಕಷ್ಟೆ. ಯಾಕೆ? ಆ ಹಾವಿಗೆ ಅಂಗಾಂಗಗಳಿದೆ, ಎಲ್ಲ ಇದೆ, ಹಾಗೆ ಹೇಳ್ತೀವೇನೋ? ಇಲ್ಲ. ಯಾಕೆ? ಅಲ್ಲಿ ಎರಡು ಇಲ್ಲ, ಇರೋದೇ ಪರಮಾತ್ಮ, ಮಿಕ್ಕಿರೋದು ಇಲ್ಲವೇ ಇಲ್ಲ. ಇಲ್ಲದೆ ಇರೋದಕ್ಕೆ ಉಪಾದಾನ ಕಾರಣ ಇವೆಲ್ಲ ಏನು ಬಂತು? ಏನಾದರೂ ಮಾಡಿ ಇವನಿಗೆ ಉಪಾಯದಿಂದ ಆತ್ಮತತ್ವದಲ್ಲಿ ನಿಲ್ಲಿಸೋದಕ್ಕೋಸ್ಕರ ಈ ಸೃಷ್ಟಿ ಕ್ರಿಯೆಯನ್ನು ತೋರಿಸ್ತಾ ಇದ್ದಾರೆ ಅಷ್ಟೇ ಹೊರತು ಇದು ಸತ್ಯವಾಗಿ ಆಗಿದೆ ಅಂತ ನಾವು ಇಟ್ಕೊಳ್ಳೋಕೆ ಹೋಗಬಾರ್ದು. ಇಷ್ಟು ಬೇಸ್ಮೆಂಟ್ ಮೇಲೆ ಈಗ ನಾವು ಕಾರ್ಯಕಾರಣ ಪ್ರಕ್ರಿಯೆ ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಇದರಲ್ಲಿ 2 ಚಾಪ್ಟರ್ ಇದೆ.
ಇವತ್ತು ಮೊದಲನೇ ಚಾಪ್ಟರ್ 13 ಮಾಡೋಣ. ಅನಾತ್ಮವೆಲ್ಲವೂ ಆತ್ಮನಲ್ಲಿ ಅಧ್ಯಸ್ಥವಾಗಿರುತ್ತದೆ. ಹೇಗೆ ಅಂದರೆ ಹಾವು ಹಗ್ಗದಲ್ಲಿ ಅಧ್ಯಸ್ಥ ಅಂದರೆ ಹಾವಿ ಅಂತ ತೋರ್ಕೋಬೇಕಾದ್ರೆ ಹಗ್ಗ ಆಧಾರವಾಗಿರಬೇಕು. ಅಧ್ಯಸ್ಥ ಸಬ್ಸ್ಟ್ರಾಟಮ್ ಆಧಾರ ಅಸ್ತಿತ್ವ ಅದಿರೋದ್ರಿಂದನೇ ನಾನು ತಪ್ಪಾಗಿ ತಿಳ್ಕೊಳ್ಳೋದು. ಹಾಗೆಯೇ ಈ ಅನಾತ್ಮ ಅಂದರೆ ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ನಾನು ತಪ್ಪಾಗಿ ತಿಳ್ಕೊಳ್ಳಿ, ಹೆಂಗಾದರೂ ತಿಳ್ಕೊಬೇಕಾದ್ರೆ ಅದಕ್ಕೆ ಕಲಬೆರಕೆ ಆಗಿದೆ, ಅಧ್ಯಸ್ಥವಾಗಿದೆ. ಅದಕ್ಕೆ ಆಧಾರ ಆತ್ಮನೇ ಅಂತ. ಹೀಗೆ ನಾವು ಹೊರಗಡೆ ಬಂದಿದ್ದ ತಕ್ಷಣ ನಮ್ಮ ನೆರಳು ಬೀರುತ್ತೆ. ಆಗ ಎರಡಿದೆ ಅಂತ ಹೇಳ್ತೀವ. ಮನುಷ್ಯ ನಾನು ಒಬ್ಬ, ನೆರಳು ಮತ್ತೊಂದು, ಎರಡು ಹೇಳ್ತೀವೇನೋ. ಹಗ್ಗ ಒಂದು, ಹಾವೊಂದು, ಎರಡು ಹೇಳ್ತೀವೇನೋ. ಇಲ್ಲ, ಚಿನ್ನ ಒಂದು, ಒಡವೆ ಎರಡನೇದು ಹೇಳ್ತೀವೇನೋ. ಹಾಗೆ ಆತ್ಮ ಒಂದು, ಈ ಅವಸ್ಥೆ ಪ್ರಪಂಚ ಎರಡು ಹೇಳ್ತೀವ ಅಂತ ಹೇಳಂಗಿಲ್ಲ. ಒಂದೇ ಹಾಗೆ ತೋರ್ಕೊತಾ ಇದೆ ನೋಡ್ರಿ. ಮಣ್ಣೇ ಮಡಿಕೆ ಕುಡುಕಡಿಗಳಾಗಿ ತೋರ್ತಾ ಇದೆ, ಹಗ್ಗವೇ ಹಾವಾಗಿ ತೋರ್ತಾ ಇದೆ, ಪರಮಾತ್ಮನೇ ಪ್ರಪಂಚವಾಗಿ ತೋರ್ತಾ ಇದ್ದಾನೆ ಅಷ್ಟೇ. ಹೇಗೆ ಹೊರಗಡೆ ನಾನೇ ಮನುಷ್ಯನೇ ನೆರಳಾಗಿ ತೋರ್ತಾ ಇದೆ ಅಷ್ಟೇ. ನೆರಳು ದೊಡ್ಡದಾಗ್ಬೋದು, ಚಿಕ್ಕದಾಗ್ಬೋದು, ಓದಂಗಾಗ್ಬೋದು, ಬಂದಂಗಾಗ್ಬೋದು, ಅದ್ರ ಮೇಲೆ ಯಾರಾದರೂ ಉಗಿಬೋದು. ಅವೆಲ್ಲ ನಿನ್ನೆ ಮೊನ್ನೆ ಹೇಳಿದ್ದಾಗಿದೆ ಅದ್ರ ಬಗ್ಗೆ. ಆದ್ದರಿಂದ ಆತ್ಮನೊಬ್ಬ, ಅನಾತ್ಮ ಇನ್ನೊಂದು ಅಂತ ಎರಡು ವಸ್ತುಗಳಿಲ್ಲ. ಯಾಕೆ ಅಂತಂದರೆ ಈಗ ಹಗ್ಗ ಒಂದು, ಹಾವೊಂದು, ಎರಡು ಎಣಿಸಿ ಸ್ವಾಮಿ, ಎಣಿಸಿ ನೋಡೋಣ. ಚಿನ್ನ ಒಂದು, ಒಡವೆ ಎರಡು, ಎಣಿಸಿ ನೋಡೋಣ. ಎಣ್ಸಕ್ಕೆ ಬರೋದಿಲ್ಲ. ಯಾಕೆ? ಎರಡು ಇಲ್ಲ. ಚಿನ್ನವೇ ಒಡವೆಗಳಾಗಿ ತೋರ್ತಾ ಇದೆ, ಹಗ್ಗವೇ ಹಾವಾಗಿ ತೋರ್ತಾ ಇದೆ, ಪರಮಾತ್ಮನೇ ಪ್ರಪಂಚವಾಗಿ ತೋರ್ತಾ ಇದೆ ಅಷ್ಟೇ. ಈ ಶರೀರವೇ ನೆರಳಾಗಿ ತೋರ್ತಾ ಇದೆ ಅಷ್ಟೇ ಅಲ್ವಾ? ಅಲ್ಲಿಗೆ ಈ ಶರೀರವನ್ನು ಕಾರಣ ಅಂತಲೂ ಆ ನೆರಳನ್ನು ಕಾರ್ಯ ಅಂತ ಕಾರಕ್ಕೋಗಬಹುದಷ್ಟೇ. ಆದ್ದರಿಂದ ಇಲ್ಲಿ ಎರಡಿಲ್ಲ. ಮತ್ತಿರೋದು ಆತ್ಮನೊಬ್ಬನೇ ನಿಜವಾಗಿರ್ತಾನೆ. ಕೃಷ್ಣದಲ್ಲಿ ನೆರಳಾದರೂ ಬೇರೆಯಾಗಿ ತೋರುತ್ತಿರುತ್ತದೆ. ಮನುಷ್ಯನೇನೋ ನೆರಳಲ್ಲ, ನೆರಳು ಮನುಷ್ಯನೂ ಅಲ್ಲ. ಆದರೆ ಇಲ್ಲಿ ಆತ್ಮನೊಬ್ಬನೇ ನಿಜವಾಗಿ ಇರುವವನು. ಆತ್ಮನಿಗಿಂತ ವ್ಯತಿರಿಕ್ತವಾದ ಅನಾತ್ಮವೆಂಬುದು ಇಲ್ಲವೇ ಇಲ್ಲ. ಅಲ್ಲಿ ನಿಮಗೆ ನೆರಳಾದರೂ ತೋರುತ್ತೆ. ಹೇಗೆ ನೆರಳು ಎಂಬುದು ಬೆಳಕಿನ ಅಭಾವ ಮಾತ್ರ. ಆ ಬೆಳಕಿಂದು ಇದರಿಂದ ಅಲ್ಲಿ ನೆರಳು ಕಾಣುತ್ತೆ, ಇಲ್ಲಿದ್ರೆ ಕಾಣೋದೇ. ಒಳಗೆ ಬಂದರೆ ಮತ್ತೆ ಆ ನೆರಳು ತೋರಿಸಿದ್ರೆ ನೋಡೋಣ, ಇರೋಲ್ಲ. ಹಾಗಾದರೆ ಎರಡನೇ ವಸ್ತು ಬೇರೆಯಾಗಿರುವಂತೆ ತಪ್ಪು ತಿಳುವಳಿಕೆಯಿಂದ ತೋರ್ತಾ ಇದೆ ಅಷ್ಟೇ. ಅನಾತ್ಮವೆಂಬುದು ಇದೆ ಅನ್ನೋದೇ ತಪ್ಪು. ಅದಕ್ಕೋಸ್ಕರನೇ ಅವಸ್ಥೆ ಒಳಗಡೆ ಅರ್ಧ ಡಜನ್ ಇದೆ ಅನ್ನೋದೇ ತಪ್ಪು. ಸರಿಯಾಗಿ ವಿಚಾರ ಮಾಡಿದ್ರೆ ಇಲ್ಲ, ಆತ್ಮನೇ ಹಾಗೆ ತೋರ್ತಾ ಇದ್ದಾನೆ. ಮತ್ತು ಇಲ್ಲಿ ವಾಚಾರಂಭವಿಕಾರೋ ಬಿಟ್ಟು ನೋಡ್ಬೇಕು ನಾವು, ಅದು ಇಂಪಾರ್ಟೆಂಟ್. ನಮಗೆ ಹೇಗೆ ನೆರಳಿನಿಂದ ಆ ಮನುಷ್ಯನನ್ನು ಗುರುತಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತೀವೋ, ಪರಮಾರ್ಥ ಚಿಂತಾಮಣಿಯಲ್ಲಿ ಕೂಡ ತೋರಿಸಿದ್ರು. ಈ ಮರಳುಗಾಡಿನಲ್ಲಿ ಒಂಟೆ, ಅವನು ಅದ್ರ ಒಂಟೆ ಮೇಲೆ ಕೂತ್ಕೊಂಡು ಬರ್ತಾನೆ. ಅವನಿಗೆ ಆಯಾಸ ಆಗಿರುತ್ತೆ, ಇಳಿದು ಆ ಮರಕ್ಕೆ ಕಟ್ಬಿಟ್ಟು ಮಲ್ಕೊತಾನೆ. ಆ ಒಂಟೆ ಏನು ಮಾಡುತ್ತೆ, ಅದು ಹೆಂಗೋ ಬಿಚ್ಕೊಂಡ್ಬಿಟ್ಟು, ಅದೇನು ಗಾಳಿಗೆ ಬಿಚ್ಕೊಂಡು ಏನೋ ಆಗಿಬಿಟ್ಟು ಆ ಒಂಟೆ ಹೋಗ್ಬಿಡುತ್ತೆ. ಇವನು ಎದ್ದ ಮೇಲೆ ನೋಡ್ತಾನೆ, ಒಂಟೆ ಇರಲ್ಲ. ಈಗೇನು ಮಾಡ್ತಾನೆ ಗೊತ್ತಾ, ಅವನು ಒಂಟೆ ಪಾದದ ಗುರುತಿಂದ ಹಾಗೇ ಹಿಡ್ಕೊಂಡು ಒಂಟೆಯನ್ನು ಹಿಡ್ಕೊತಾನೆ. ಹಾಗೆಯೇ ನಾವು ಈ ಅನಾತ್ಮದಿಂದ ಆತ್ಮನಿಗೆ ಹೋಗೋದಕ್ಕೆ ಪ್ರಯತ್ನ ಮಾಡಬೇಕು. ನಮ್ಗೆ ಹಗ್ಗ ಗೊತ್ತಿಲ್ಲ, ಎಲ್ಲಿಂದ ಹೋಗ್ತೀರಾ? ಹಾವಿಂದಲೇ ಹಗ್ಗಕ್ಕೆ ಹೋಗಬೇಕು. ಅದಕ್ಕೋಸ್ಕರ ಇದು ಈ ಚಿನ್ನ ಗೊತ್ತಿಲ್ಲ ನನಗೆ, ಒಡವೆಯಿಂದ ಚಿನ್ನಕ್ಕೆ ಹೋಗೋದು. ಮಡಿಕೆ ಕುಡಿಕೆ ಗೊತ್ತು ನನಗೆ, ಮಣ್ಣಿಗೆ ಹೋಗಬೇಕು. ಹಾಗೆ ಅದಕ್ಕೋಸ್ಕರನೇ ನಮ್ಮಲ್ಲಿ ಅಸತೋಮ ಸದ್ಗಮಯ, ಅಸತ್ತಿನಿಂದ ಸತ್ಯದ ಕಡೆಗೆ,
ಮೃತ್ಯೋಮ ಅಮೃತಂಗಮಯ, ಮೃತ್ಯುವಿನಿಂದ ಅಮೃತದ ಕಡೆಗೆ, ತಮಸೋಮ ಜ್ಯೋತಿರ್ಗಮಯ, ಕತ್ತಲೆಯಿಂದ ಬೆಳಕಿನ ಕಡೆಗೆ ಅಂತ ಹೇಳ್ತಾರಲ್ಲ, ಸ್ಥೂಲದಿಂದ ಸೂಕ್ಷ್ಮಕ್ಕೆ, ನೋನ್ ಟು ಅನ್ನೋನ್, ನನಗೆ ಗೊತ್ತಿರೋದು ಈ ಅನಾತ್ಮ ಪ್ರಪಂಚ, ಇಲ್ಲಿಂದನೇ ಹೋಗಬೇಕು ಅನ್ನೋದು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇದು ಆದ್ದರಿಂದ ಈ ವೇದಾಂತದಲ್ಲಿ ಅಧ್ಯಸ್ಥ ಪದಾರ್ಥಗಳ ತೋರಿಕೆಯನ್ನು ಆತ್ಮಜ್ಞಾನಕ್ಕೆ ಸಹಾಯವಾಗಿ ಮಾಡಿಕೊಂಡಿರುತ್ತೆ. ಹಾಗೆ ಈ ಸೃಷ್ಟಿ ವಿಚಾರದಲ್ಲೂ ಈ ಸೃಷ್ಟಿ ಆಗಿದೆ ಅಂತ ಹೇಳೋಕ್ಕಲ್ಲ, ಇವುಗಳನ್ನು ಹಾಗೆ ಈ ಪ್ರಪಂಚ ಹುಟ್ಟಿದೆ ಮತ್ತು ಒಡವೆಗಳು ನಿಜವಾಗ್ಲೂ ಆಗಿವೆ ಅಂತ ಹೇಳೋದಕ್ಕಲ್ಲ, ಆ ಚಿನ್ನಕ್ಕೆ ಹೋಗೋದಕ್ಕೋಸ್ಕರ ಸ್ವಾಮಿಗಳು ಇದಕ್ಕೆ ಬೇಕಾದಷ್ಟು ದೃಷ್ಟಾಂತಗಳು ಕೊಡ್ತಾರೆ. ಒಂದು ಕನ್ನಡಿಯಲ್ಲಿ ನಾವು ನಮ್ಮ ಮುಖವನ್ನು ನೋಡಿಕೊಂಡ್ರೆ ಪ್ರತಿಬಿಂಬ ಇದ್ದಂತೆ ಕಾಣ್ತಾ ಇರುತ್ತೆ. ಕನ್ನಡಿಯಿಂದ ಎಷ್ಟು ದೂರ ಹೋದರೆ ಆ ಪ್ರತಿಬಿಂಬವು ಅಷ್ಟು ದೂರ ಹೋಗುತ್ತೆ. ಈಗ ಎರಡನೇ ಮನುಷ್ಯ ಇರ್ತಾನ ಅಲ್ಲಿ? ಇಲ್ಲ. ಅದೇ ರೀತಿ ಮನೆಯಲ್ಲಿ ಅನೇಕ ಪ್ಯಾರಲಾಗಿ ಕನ್ನಡಿಗಳನ್ನ ಇಟ್ಬಿಟ್ರೆ, ಎರಡು ಕಡೆಯೂ ಕನ್ನಡಿಗಳಿಟ್ಟು ಮಧ್ಯದಲ್ಲಿ ನಿಂತ್ಕೊಂಡ್ರೆ ಈ ಕಡೆ ಬೇಕಾದಷ್ಟು ಜನ, ಈ ಕಡೆ ಬೇಕಾದಷ್ಟು ಜನ ತೋರ್ತಾರೆ. ಅಷ್ಟು ಜನ ಇರ್ತಾರೇನೋ, ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಎಷ್ಟೋ ಸಲ ಆ ಬಿಸಿಲಿನ ಏರುಪೇರಿಂದ ಹೊರಗಡೆ ಹೋದರೆ ಎರಡು ನೆರಳು ಬೀಳ್ಬೋದು. ಹೀಗೆ ನಿಮ್ಗೆ ಏನು ಬೇಕಾದರೂ ಇವೆಲ್ಲ ಎಕ್ಸಾಂಪಲ್ಗಳು, ಇವೆಲ್ಲ ಸತ್ಯ ಅಂತ ಹೇಳ್ತೀರಾ ನೀವು? ಹೇಳಕ್ಕೆ ಬರಲ್ಲ. ಹಾಗೆಯೇ ಆತ್ಮನು ಒಬ್ಬನೇ ಇಷ್ಟ ತೋರ್ತಾ ಇದ್ದಾನೆ. ಯಾಕೆ ತೋರಬಾರ್ದು? ಎರಡು ಕನ್ನಡಿಗಳ ಮಧ್ಯೆ ನೀವು ನಿಂತ್ಕೊಂಡ್ರೆ ಹಾಗೆ ನಮಗೆ ಇದು ಗೊತ್ತಾಗ್ಬಿಡುತ್ತೆ. ಒಂದು ಸಾರಿ ಏನಾಯ್ತಂದರೆ, ಒಂದು ನಾಯಿ ಆ ಕನ್ನಡಿಗಳ ರೂಮ್ ಒಳಗೆ ಹೊರಟೋಗಿದ್ದ ತಕ್ಷಣ ಅದು ಗೊತ್ತಾಗಲಿಲ್ಲ, ಈ ಕಡೆ ಆ ಕಡೆ ಎರಡು ಕನ್ನಡಿಗಳಿದೆ, ಬೇಕಾದಷ್ಟು ನಾಯಿಗಳಿದೆ. ಬೋಗ್ಲಿ 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 ಕಚ್ಚಿ ಕಚ್ಚಿ ಸತ್ತೋಯ್ತಂತದು. ನಾಯಿಗಳು ಅಷ್ಟೊಂದಿದೆ ಅಂತೇಳಿ ಅದು ಬೋಗ್ಲಿ ಸುಸ್ತಾಗಿ ಸತ್ತೋಯ್ತಂತೆ. ಆದರೆ ಅದು ಯಜಮಾನ ಅವನು ಹೋಗಿದ್ದೆ ಖುಷಿಯಾಗಿ ಅದೆಲ್ಲ ಮೇಕಪ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ವಾಪಸ್ ಬರ್ತಾನೆ. ಹೀಗೆ ಬ್ರಹ್ಮಜ್ಞಾನಿಗಳು ಇದೇ ಪ್ರಪಂಚದಲ್ಲಿ ಅನೇಕವಾಗಿ ತೋರ್ತಾ ಇದ್ದರು, ನಾನೇ ಅಲ್ಲಿ ತೋರ್ತಾ ಇರೋದು ಅನ್ನೋದನ್ನು ಸ್ಪಷ್ಟವಾಗಿ ಗೊತ್ತಿರುತ್ತೆ. ಅದಕ್ಕೆ ಅವರಿಗೆ ಖುಷಿ, ಆನಂದ. ಅದೇ ನಾಯಿಗೆ ಅದೇ ಪ್ರಪಂಚ, ಅದೇ ಕನ್ನಡಿ ಮನೆ ದುಃಖ ಆಗಿ ಸತ್ತು ಹೋಯಿತು ದುಃಖದಿಂದ. ನೋಡಿ, ಇಷ್ಟೇ ವ್ಯತ್ಯಾಸ. ಅನೇಕ ಇದೆಯಾ ಅಲ್ಲಿ? ಇಲ್ಲ. ಹಾಗೆ ಇದ್ದಂತೆ ತೋರ್ತಾ ಇರುತ್ತೆ. ಒಬ್ಬನೇ ಆತ್ಮನಲ್ಲಿ ಅನೇಕವಾಗಿರುವ ಆತ್ಮರುಗಳು, ಅನಾತ್ಮ ಪದಾರ್ಥಗಳು ಬೇರೆ ಬೇರೆ ಇರುವಂತೆ ಕಾಣಬಹುದು. ಆದರೆ ಅಷ್ಟು ಮಾತ್ರದಿಂದ ಆತ್ಮ ಭೇದವಾಗಲಿ ಅನಾತ್ಮ ವಸ್ತುಗಳ ಭೇದವಾಗಲಿ ನಿಜವಾಗಿದೆ ಅಂತ ಆಗುತ್ತೇನೋ? ಆಗೋದಿಲ್ಲ. ಇಲ್ಲಿ ಕನ್ನಡಿಗಳ ವಿಚಾರ ಹೇಳಿದಾಗ ಅಟ್ಲೀಸ್ಟ್ ಇಲ್ಲಿ ನನಗಿಂತ ಕನ್ನಡಿ ಅನ್ನೋದೊಂದು ಬೇರೆ ಇರುತ್ತೆ. ಆತ್ಮನ ವಿಚಾರ ಹೇಳಿದಾಗ ಆ ಥರ ಎರಡನೇ ವಸ್ತು ಯಾವುದಿರುತ್ತೆ, ಕನ್ನಡಿ ಥರ ಯಾವುದೂ ಇರಲ್ಲ. ಆ ಉಪಾಧಿಗಳು ಕೂಡ ಸುಳ್ಳೇ. ಅದಕ್ಕೆ ದೃಷ್ಟಾಂತ ತೊಗೊಂಡ್ರೆ ಪೂರ್ತಿ ತೊಗೋಬಾರ್ದು, ಎಷ್ಟು ಬೇಕೋ ಅಷ್ಟೇ ತೊಗೋಬೇಕು. ಕನ್ನಡಿಯಲ್ಲಿ ಕಾಣುವ ಪ್ರತಿಬಿಂಬವನ್ನು ನೋಡಿ ನಿಜವಾಗಿ ಇದರಲ್ಲಿ ಮತ್ತೊಂದು ಮಗುವಿದೆ ಎಂದು ಮಕ್ಕಳು ಭಾವಿಸ್ಕೊಂಡು ಆಡ್ತಾ ಇರ್ತಾರೆ. ಅವರಿಗೆ ವಯಸ್ಸಾಗಿ ತಿಳುವಳಿಕೆ ಬಂದ ಮೇಲೆ ಅದು ಎರಡನೇ ಮಗು ಅಲ್ಲ, ನಾನೇ ಅಲ್ಲಿ ಕಾಣ್ತಾ ಇರೋದು ಅಂತ ಗೊತ್ತಾಗುತ್ತಲ್ಲ. ಹಾಗೆ ಬ್ರಹ್ಮಜ್ಞಾನಿಗಳಿಗೆ ಇದೇ ಪ್ರಪಂಚದಲ್ಲಿ ಅನೇಕ ಜನಗಳು ಕಾಣ್ತಾ ಇದ್ದರೂ ಅವರು ಭ್ರಾಂತಿ ಆಗೋದಿಲ್ಲ ಮತ್ತು ಅವ್ರನ್ನ ದ್ವೇಷದಿಂದ ನೋಡೋದಿಲ್ಲ. ಆದ್ದರಿಂದ ನಾನೇ ಅಲ್ಲಿರೋದು ಅನ್ನೋದು ಗೊತ್ತಾಗುತ್ತೆ. ಆ ಕಾಶಿ ಯುವರಾಜನ ಕತೆ ನೀವು ನೆನೆಸ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಆದ್ದರಿಂದ ನಾನಾ ರೂಪವಾದ ಪ್ರಪಂಚವು ತೋರುತ್ತಿರುವುದನ್ನೇ ಮಕ್ಕಳಂತೆ ಸತ್ಯವೆಂದು ಜನರು ಬಗೆಯುತ್ತಿರ್ತಾರೆ. ಯಾರಿಗೆ ಈ ಮುಕ್ತರಾಗಿರ್ತಾರೋ, ಈ ತತ್ವವನ್ನು ತಿಳ್ಕೊಂಡಿರ್ತಾರೋ, ಇದೇ ಪ್ರಪಂಚದಲ್ಲಿ ಸುಖದಿಂದ ಬಾಳ್ತಾ ಇರ್ತಾರೆ. ಹೇಗೆ ಕಳ್ಳರು ಎಲ್ಲ ಬೀಗಗಳನ್ನು ತೆಗೆಯೋದಕ್ಕೆ ಒಂದೇ ಒಂದು ಬೀಗದ ಕೈಯನ್ನು ಹೇಗೆ ಉಪಯೋಗಿಸ್ತಾರೋ, ಆಗ ವೇದಾಂತಿಗಳು ಈ ಥರ ಎಲ್ಲ ಈ ಉಪಾಯಗಳಿಗೂ ಉಪಾಯವಾಗಿ ಅಧ್ಯಾರೋಪ ಅಪವಾದ ಅನ್ನೋ ಒಂದು ಪ್ರಕ್ರಿಯೆ ಉಪಯೋಗಿಸ್ತಾರೆ.
ಹಾಗೆ ಈ ಪ್ರಕ್ರಿಯೆ ನೋಡ್ರಿ ಇದೆ ಅಧ್ಯಾರೋಪ ಅಪವಾದ ಪ್ರಕ್ರಿಯೆ. ಶ್ರೀಧರ್ ಅವರೇ, ನೀವು ಇವರು ಕುಲಕರ್ಣಿ ಸ್ವಾಮಿಗಳು ಬರೆದಿರೋ 6 ಶಾಂಕರ ವೇದಾಂತ ಸ್ವರೂಪದಲ್ಲಿ ನೀವು ಓದಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ಅಧ್ಯಾರೋಪ ಅಪವಾದ ಪ್ರಕ್ರಿಯೆ ಒಂದು ಸಾರಿ ಇವರೆಲ್ಲ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಅಲ್ಲಿ ಮಾಡೋಣ ಅಂತಿದ್ದೀನಿ. ಇದು ಮುಗಿದ ಮೇಲೆ ಮಾಡೋಣ, ಇಲ್ಲ ಒಂದು ಕೆಲಸ ಮಾಡೋಣ, ಈ ಚಾಪ್ಟರ್ ಮುಗಿದಿದ ತಕ್ಷಣವೇ ನಾನು ಅಧ್ಯಾರೋಪ ಅಪವಾದ ಪ್ರಕ್ರಿಯೆಯನ್ನೇ ಒಂದು ಕಡೆಯಿಂದ 6 ಮಾಡಿಬಿಡ್ತೀನಿ. ಅದು ಮಾಡಿದ್ರೆ ಇದೆಲ್ಲದಕ್ಕೂ ಒಳ್ಳೆಯದು, ಅದೇ ಮಾಡಬೇಡ ಮೊದಲು. ಆದ್ದರಿಂದ ಈ ಪ್ರಕ್ರಿಯೆಯೊಂದೇ ಅನೇಕ ವೇದಾಂತ ಪ್ರಕ್ರಿಯೆಗಳನ್ನು ಒಳಗೊಂಡಿರುತ್ತೆ. ಈಗ ಪರಮಾತ್ಮನ ತಿಳಿಸೋದಕ್ಕೆ ಉಪಾಯಗಳು ಬೇಕಾದಷ್ಟಿದೆ. ಹಾಗೆ ಅವಸ್ಥಾತ್ರೆ ಪ್ರಕ್ರಿಯೆ, ಪಂಚಕೋಶ ಪ್ರಕ್ರಿಯೆ, ದೃಗ್ದೃಶ್ಯ ವಿವೇಕ, ಕಾರ್ಯಕಾರಣ ಪ್ರಕ್ರಿಯೆ. ನೋಡ್ರಿ, ಇದು ಕಾರ್ಯಕಾರಣ ಪ್ರಕ್ರಿಯೆ, ಕಾರ್ಯಕರಣ ಪ್ರಕ್ರಿಯೆನೂ ಇದೆ, ಕಾರ್ಯಕಾರಣ ಪ್ರಕ್ರಿಯೆನೂ ಇದೆ. ಸ್ಥೂಲ ಸೂಕ್ಷ್ಮ ಪ್ರಕ್ರಿಯೆ, ಹಾಗೆ ದೃಗ್ದೃಶ್ಯ ವಿವೇಕ, ಹೀಗೆಲ್ಲ ಬೇಕಾದಷ್ಟಿದೆ. ಬಟ್ ಎಲ್ಲದರಲ್ಲೂ ಕಾಮನ್ನಾಗಿ ಈ ಅಧ್ಯಾರೋಪ ಅಪವಾದ ಪ್ರಕ್ರಿಯೆ ಇರಲೇಬೇಕು, ಇಲ್ಲದ್ರೆ ತಿಳಿಸೋಕ್ಕೆ ಬರೋದಿಲ್ಲ. ಏನು ಅಧ್ಯಾರೋಪ ಅಪವಾದ ಪ್ರಕ್ರಿಯೆ ಅಂದರೆ ಈಗ ಉದಾಹರಣೆಗೆ ಅಧ್ಯಾರೋಪ ಅಂತಂದರೆ ಸೂಪರ್ ಇಂಪೊಸಿಷನ್, ಇಲ್ಲದೇ ಇರೋದನ್ನು ಇದೆ ಅಂತ ಕಟ್ಟೋದು. ಅಪವಾದ ಅಂದರೆ ನೆಗೇಷನ್, ನೇತಿ ಅಂತ ತೆಗೆದಾಕ್ಬಿಡೋದು. ನಿಮ್ಗೆ ಇದಕ್ಕೊಂದು ಎಕ್ಸಾಂಪಲ್ ಕೊಟ್ಟರೆ ಚೆನ್ನಾಗಿ ಅರ್ಥ ಆಗುತ್ತೆ. ನಾವು ಬಿಲ್ಡಿಂಗ್ ಕಟ್ಟುವಾಗ ಆ ಫೋಲ್ಡೀಸ್ ಅಂತ ಹಾಕ್ಕೊತಾರೆ, ಒಂದು ಸಪೋರ್ಟ್ ಮೇಲ್ಗಡೆ ರೂಫ್ ಮಾಡೋಕ್ಕೆ ಮೊದಲು 4 ಕಡೆ ಗೋಡೆ ಮಾಡಿಬಿಡ್ತಾರೆ, ಅದರ ಮೇಲೆ ಒಂದು ಫಾಲ್ಸ್ ರೂಫ್ ಹಾಕ್ತಾರೆ, ಅದರ ಮೇಲೆ ಸಿಮೆಂಟು ಕಾಂಕ್ರೀಟ್ ಹಾಕ್ತಾರೆ. 21 ದಿವಸ ಹಾಗೆ ಬಿಟ್ಟು ಅದಕ್ಕೆ ಕ್ಯೂರಿಂಗ್ ಮಾಡ್ತಾರೆ. 21 ದಿವಸ ಆದಮೇಲೆ ಅದು ಸ್ಟ್ರಾಂಗ್ ಆದಮೇಲೆ ಆ ಕೆಳಗಡೆ ಇರೋ ಇವಿರುತ್ತಲ್ಲ ಬೊಂಬುಗಳು ಎಲ್ಲ ಕಿತ್ತಾಕ್ಬಿಡ್ತಾರೆ, ಸಪೋರ್ಟ್. ಹಾಗೆ ಆಮೇಲೆ ಅದೇ ತಾನೇ ಉಳ್ಕೊಂಡಿರುತ್ತೆ. ಹಾಗೆ ಮೊದಲು ಆ ಫಾಲ್ಸ್ ರೂಫ್ನ ಮಾಡಿ ಅದೇ ಸತ್ಯ ಅಂತ ಅನ್ಕೋಬಾರ್ದು. ಅದು ಗಟ್ಟಿ ಆದಮೇಲೆ ಇದನ್ನು ತೆಗೆದಾಕ್ಬಿಡ್ತಾರೆ ಅನ್ನೋದಕ್ಕೋಸ್ಕರ ಇದು ಅಧ್ಯಾರೋಪ ಅಪವಾದ ಪ್ರಕ್ರಿಯೆ. ಇದು ಎಲ್ಲ ಇದರಲ್ಲೂ ಸೇರಿಕೊಂಡಿರುತ್ತೆ, ಹಾಸುಹೊಕ್ಕಾಗಿರುತ್ತೆ. ಹೇಗೆ ಬಟ್ಟೆಯಲ್ಲಿ ಹತ್ತಿ ಹಾಸುಹೊಕ್ಕಾಗಿದೆಯೋ ಹಾಗೆ ಎಲ್ಲ ಪ್ರಕ್ರಿಯೆಗಳು ಉಪಾಯಗಳೇ. ಆ ಉಪಾಯಗಳಲ್ಲಿ ಈ ಅಧ್ಯಾರೋಪ ಪ್ರಕ್ರಿಯೆ ಸೇರಿಕೊಂಡಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಾನು ಇಂಗ್ಲೀಷ್ನಲ್ಲಿ ಹೇಳಿದೆ, ಅದನ್ನೇ ಸ್ವಾಮಿಗಳು ಕನ್ನಡದಲ್ಲಿ ಹೇಳ್ತಾರೆ. ಅಧ್ಯಾರೋಪವೆಂದರೆ ವಸ್ತುವಿನ ನಿಜವನ್ನು ತಿಳಿಸಿಕೊಡುವುದಕ್ಕೆಂದು ಮಾಡಿಕೊಳ್ಳುವ ಕಲ್ಪನೆ, ಕಲ್ಪಿಸಿಕೊಂಡಿರೋದು ಅಷ್ಟೇ, ಆರ್ಟಿಫಿಷಿಯಲ್, ಟೆಂಪರರಿ. ಅಪವಾದ ಅಂದರೆ ಹಾಗೆ ಕಲ್ಪಿಸ್ಕೊಂಡದ್ದನ್ನು ತೆಗೆದಾಕ್ಬಿಡೋದು, ನಿಜವಾಗಲ್ಲ ಅಂತ ಅದನ್ನು ತೆಗೆದಾಕ್ಬಿಡೋದು. ಆದ್ದರಿಂದ ಈ ದಿನ ಇಲ್ಲಿ ನಮಗೆ ಅವಸ್ಥಾತ್ರೆ ಪ್ರಕ್ರಿಯೆ ಗೊತ್ತು, ಪಂಚಕೋಶ ಪ್ರಕ್ರಿಯೆ ಸ್ವಲ್ಪ ಕೇಳಿದ್ದೀವಿ. ಇವತ್ತು ಕಾರಣ ಪ್ರಕ್ರಿಯೆಯನ್ನು ವಿವರಿಸಿ ಅದಕ್ಕೆ ಅಧ್ಯಾರೋಪ ಅಪವಾದವನ್ನು ಹೇಳ್ತಾ ಇದ್ದಾರೆ. ಇದನ್ನು ಅದಕ್ಕೆ ಅಧ್ಯಾರೋಪ ಅಪವಾದ ಪ್ರಕ್ರಿಯೆ ಹೇಗೆ ಹೊಂದಿಸ್ಬೇಕು ಅನ್ನೋದನ್ನು ತೋರಿಸ್ಕೊಡ್ತಾರೆ ಇವತ್ತು. ಸೊ ಈ ಕಾರ್ಯಕಾರಣ ಪ್ರಕ್ರಿಯೆ, ಕಾರ್ಯಕಾರಣ ತಿಳ್ಕೊಬೇಕಾಗಿರೋದು. ಬೀಜ ಮರ ಅದನ್ನೇ ಇವತ್ತು ಇವಿರೋದು. ಆ್ಯಕ್ಚುಲಿ ಇಲ್ಲಿ ನಮ್ಮ ದೇಶದಲ್ಲಿ ದರ್ಶನಕಾರರೆಲ್ಲ ಬುದ್ಧಿಸಮ್ನವರು ಈ ಕಾರ್ಯಕಾರಣ ಪ್ರಕ್ರಿಯೆಯನ್ನು ಹೇಗೆ ಉಪಯೋಗಿಸ್ಕೊಂಡ್ರು ಅಂತ ಮೊದಲು ಅವ್ರಿಗೆ ತಿಳ್ಕೊಬೇಕು. ಅವ್ರ ತಪ್ಪುಗಳೇನು ಅಂತ ತಿಳ್ಕೊಂಡ್ಮೇಲೆ ನಮ್ಮದು ವೇದಾಂತ ಏನು ಹೇಳುತ್ತೆ ಅಂದಾಗ ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಈ ತಪ್ಪುಗಳು ನಾವು ಮಾಡ್ಕೊಳಕ್ಕೆ ಹೋಗಲ್ಲ. ಅದಕ್ಕೋಸ್ಕರ ಸೊ ನಮ್ಮ ದೇಶದ ದರ್ಶನಕಾರರಲ್ಲೂ ಅಲ್ಲದೆ ಈ ಸೈಂಟಿಸ್ಟ್ಗಳು, ವೆಸ್ಟರ್ನ್ ಫಿಲಾಸಫರ್ಸು ಮತ್ತು ಈ ಬುದ್ಧಿಸಮ್ನವರು ಎಲ್ಲರೂ ಕೂಡ ಈ ಕಾರ್ಯಕಾರಣ ಪ್ರಕ್ರಿಯೆಯನ್ನು ಅವರವ್ರಿಗೆ ತೋಚಿದಂಗೆ ಹೇಳ್ತಾರೆ. ಈ ದರ್ಶನಕಾರರಿಗೆ ವೇದಗಳೇ ಆಧಾರ, ಆದರೂ ತಪ್ಪು ಹೇಳ್ತಾರೆ. ವೆಸ್ಟರ್ನ್ ಫಿಲಾಸಫರ್ಸು ಇಂಟೆಲೆಕ್ಚುಯಲ್ ಜಗ್ಲರಿಯಿಂದ ಬೇರೆ ಬೇರೆ ಹೇಳ್ತಾರೆ.
ಹೀಗೆ ನೋಡೋಣ ಯಾರ್ಯಾರು ಏನೇನು ಹೇಳ್ತಾರೆ ಅಂತ. ಈ ಭೌತಿಕ ವಿಜ್ಞಾನವಾದಿಗಳಲ್ಲಿಯೂ ಅಭಿಪ್ರಾಯ ಭೇದಗಳುಂಟಾಗಿರುತ್ತೆ. ಕಾರ್ಯಕಾರಣತ್ವವಿಲ್ಲದೆ ವಿಜ್ಞಾನಶಾಸ್ತ್ರವು ಮುಂದಕ್ಕೆ ಹೋಗೋಂಗೆ ಆಗಲ್ಲ. ನೋಡ್ರಿ, ಸೈನ್ಸು ಹೋಗೋದೇ ಇಲ್ಲ. ಯಾಕೆ ಹೇಳ್ರಿ? ಅವ್ರು ಹೇಳ್ತಾರೆ ಶಕ್ತಿ ಆ್ಯಂಡ್ ವಸ್ತು, ಅದಕ್ಕೆ ಎನರ್ಜಿ ಆ್ಯಂಡ್ ಮ್ಯಾಟರ್ ಶುರುವಾಯಿತು. ಎನರ್ಜಿ ಅನ್ನೋದು ಒಂದು ಶಕ್ತಿ, ಮ್ಯಾಟ್ರ್ ಅನ್ನೋದು ಅದು ಕಾರಣ, ಇದು ಕಾರ್ಯ. ಹಾಗೆ ಬೀಜ ಮರ ಅನ್ನೋ ಹಾಗೆ. ಆದರೆ ಎಸ್ಪೆಷಲಿ ಯಾವುದು ಕೂಡ ಈ ಕಾರ್ಯಕಾರಣ ಬಿಟ್ಟು ಮಿಸ್ಕಕ್ಕಾಗೋದಿಲ್ಲ. ವ್ಯವಹಾರ ಅಂದರೆ ಇವೆಲ್ಲ ಇರಲೇಬೇಕು. ಕಾಲ, ದೇಶ, ಕಾರ್ಯಕಾರಣ ಭಾವ, ಮತ್ತು ಅದರ ಜೊತೆಗೆ ಈ ಕಾರ್ಯ ಕಾರಣ, ಅದಕ್ಕೆ ಕಾರ್ಯಕಾರಣ ದೇಶ, ಕಾಲ, ಕಾರ್ಯಕಾರಣ ಭಾವ ಇರಲೇಬೇಕು. ಎಲ್ಲಿ ದೇಶ ಅಂತ ಬರುತ್ತೋ, ದೇಶ ಕಾಲ ಆಯ್ತು, ದೇಶ ಕಾಲ ದೇಶ ಇದ್ದ ತಕ್ಷಣ ಕಾರ್ಯಕಾರಣ ಭಾವ, ಇದು ಅವಸ್ಥೆ ಒಳಗಡೆ ಆಗ್ತಾ ಇರುತ್ತೆ. ಇಷ್ಟಿದ್ದ ಮೇಲೆ ಇದು ಇರಬೇಕಾದ್ರೆ ಆಧ್ಯಾತ್ಮಿಕ ಪ್ರಪಂಚ, ಆದಿಭೌತಿಕ, ಆದಿದೈವಿಕ ಈ ಮೂರು ಇದ್ದರೆ ಈ ದೇಶ ಕಾಲ ಕಾರ್ಯಕಾರಣ ಭಾವ ಒಂದಕ್ಕೊಂದು ಹೊಂದ್ಕೊಂಡಿರುತ್ತೆ, ಇರಲೇಬೇಕು. ಇದಿದ್ದರೆ ಅದು, ಅದಿದ್ದರೆ ಇದು, ಹೀಗೆ ಇರಲೇಬೇಕಾಗುತ್ತೆ ಅಂತ ಹೇಳ್ತಾರೆ. ಹೀಗೆ ಈಗ ಅನೇಕರು ಅದರ ಬಗ್ಗೆ ಸಂಶಯಗ್ರಸ್ತರಾಗಿದ್ದಾರೆ. ಇನ್ನು ಪುರಾತನ ಕಾಲದವರ ಮೂಢನಂಬಿಕೆಯ ಅವಶೇಷವೆಂಬುವತವನ್ನು ಹಿಂದೆ ಒಬ್ಬ ಲಾರ್ಡ್ ರುಸೆಲ್ ಅನ್ನೋ ಅಭಿಪ್ರಾಯಪಟ್ಟಿರ್ತಾನೆ. ಡಾಕ್ಟರ್ ಡೇವಿಡ್ ಹ್ಯೂಮ್ ಅಂತ ಅವನು ಒಬ್ಬ ಹೇಳ್ತಾನೆ. ಅವನು ಕೂಡ ತತ್ವ ವಿಚಾರಕನು. ಅವನು ಕೂಡ ಕಾರ್ಯಕಾರಣ ಸಂಬಂಧವೆಂಬುದು ಇಲ್ಲವೇ ಇಲ್ಲ ಅಂತ ಹೇಳ್ತಾನೆ. ನೋಡ್ರಿ ಅವ್ರು ಹೇಗೆ ತೊಗೊಂಬರ್ತಾರೋ. ನಮ್ಮ ಇದರಲ್ಲಿ ಆತ್ಮನ ತಿಳಿಸೋದಕ್ಕೋಸ್ಕರ ಈ ಕಾರ್ಯಕಾರಣ ಸಂಬಂಧ ಇಟ್ಕೊಂಡಿರ್ತೀವಿ. ತಿಳ್ಕೊಂಡ್ಮೇಲೆ ಅವೆಲ್ಲ ತೆಗೆದಾಕ್ಬಿಡೋದು, ಇರೋದಿಲ್ಲ ಅಂತ. ಅವರು ಆಗಿನ ಕಾಲದವರು, ನಮ್ಮ ದರ್ಶನಕಾರರು ಇಷ್ಟು ಸ್ಪಷ್ಟವಾಗಿ ಹೇಳಲಿಲ್ಲ. ಅವರು ಇವೆಲ್ಲ ಮನಸ್ಸಿನ ಕಲ್ಪನೆ. ಈ ಕಾಲ ಏನು? ಮನಸ್ಸಿನ ಕಲ್ಪನೆ. ದೇಶ ಏನು? ಮನಸ್ಸಿನ ಕಲ್ಪನೆ. ಅದೇ ರೀತಿ ಕಾರ್ಯಕಾರಣವೂ ಕೂಡ ಕಲ್ಪನೆ ಅಂತ ಅವರು ತರ್ಕದಿಂದಲೇ, ಇಂಟೆಲೆಕ್ಚುಯಲ್ ಜಗ್ಲರಿಯಿಂದ ಡಿಸೈಡ್ ಮಾಡಿದ್ದಾರೆ. ನಾವು ವೇದಾಂತದಲ್ಲಿ ಅದನ್ನೇ ಹೇಳೋದು. ಹಾಗೆ ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಏನೋ ಕಲ್ಪನೆ. ಹಗ್ಗದಲ್ಲಿ ಹಾವೇನೋ ಕಲ್ಪನೆ, ಅಲ್ಲಿಲ್ಲ. ಹಾಗೆ ಆದರೆ ಹಗ್ಗವನ್ನು ಕಾರಣ ಅಂತ ಹೇಳಿ ಹಾವನ್ನು ಕಾರ್ಯ ಅಂತ ಹೇಳ್ತೀವಿ. ಸರಿಯಾಗಿ ವಿಚಾರ ಮಾಡಿದಾಗ ಅಲ್ಲಿ ಅಟ್ಲೀಸ್ಟ್ ವ್ಯವಹಾರದಲ್ಲಿ ಕಾರಣವಾದರೂ ಇರುತ್ತೆ. ಹಾಗೆ ಆದರೆ ಪಾರಮಾರ್ಥದಲ್ಲಿ ಆತ್ಮನು ಇರ್ತಾನೆ. ಅಲ್ಲ, ಅವನ ಕಾರಣ ಅಂತ ಹೇಳಿದ ತಕ್ಷಣ ಅಲ್ಲಿ ಕಾರ್ಯ ಮತ್ತೊಂದಿಲ್ಲ. ಅದಕ್ಕೋಸ್ಕರ ಅಲ್ಲಿ ಕಾರ್ಯಕಾರಣ ಅನ್ನೋದು ಹೊಂದೋದಿಲ್ಲ. ಹಾಗೆ ಪರಮಾತ್ಮನ ಏನಂತ ಕರೀತಾರೆ ಗೊತ್ತಾ? ಇನ್ನೊಂದು ಕಾರ್ಯಕಾರಣವನ್ನು ಮೀರಿರ್ತಾನೆ ಅವನು. ಅವನ ಕಾರಣವೂ ಅಲ್ಲ ಒಂದರ್ಥದಲ್ಲಿ. ಹೇಗೆ ಪರಮಾರ್ಥ ಚಿಂತಾಮಣಿಯಲ್ಲಿ ಚಿಂತನೆ ಮಾಡಿದ್ದೀವಿ, ನೆನಪಿರಬೇಕು. ಯಾವುದಕ್ಕೆ ಕಾರ್ಯ ಅಂತಾರೆ, ಯಾವುದಕ್ಕೆ ಕಾರಣ ಅಂತಾರೆ? ಶ್ರೀಧರ್ ಅವರು ಏನಾದ್ರು ನೆನಪಿದೆಯಾ ನಿಮಗೆ? ಪರಮಾರ್ಥ ಚಿಂತಾಮಣಿಯಲ್ಲಿ ಕಾರ್ಯ ಕಾರಣ ಅಂತ ಹೇಳ್ತಾರೆ. ಯಾವುದಕ್ಕೆ ಕಾರ್ಯ ಅಂತಾರೆ, ಯಾವುದಕ್ಕೆ ಕಾರಣ ಅಂತಾರೆ? ಏನಾದ್ರು ನೆನಪಿದೆಯಾ? ಕಾರ್ಯ ಕಾರಣ ಎರಡು ಇಲ್ಲ ಅಂತ ಕಡೆಗೆ ಇದು ಹೇಳ್ತಾರೆ, ಒಂದೇ ಅಂತ. ಬಟ್ ಅದು ಇದಾಗಿ ಗೊತ್ತಾಗಿಲ್ಲ ಸರ್, ನೆನಪಿಲ್ಲ ಸರ್. ದೃಶ್ಯ ಪ್ರಪಂಚವನ್ನು ಕಾರ್ಯ ಅಂತ ಕರೀತಾರೆ. ದೃಶ್ಯ ಪ್ರಪಂಚ ಅಂದರೆ ಎಚ್ಚರ, ಕನಸು ಕಾರ್ಯ. ಕಾರಣ ಅಂತ ಗಾಢ ನಿದ್ರೆ ಅನುಭವದಲ್ಲಿ. ಈಗ ಫಾರ್ ಎಕ್ಸಾಂಪಲ್ ನೆನಪಂತ ಸರ್, ಅದನ್ನು ಕಾರಣ ವಿದ್ಯೆ, ಮತ್ತು ಅದನ್ನು ಮಾಯೆ, ಬೀಜ ಹಿಂಗೆಲ್ಲ ಕರೀತಾರೆ. ಆದರೆ ಈಗ ನೋಡ್ರಿ, ನಿದ್ದೆ, ಎಚ್ಚರ, ಕನಸು ಯಾವುದು ಆತ್ಮ ಅಲ್ಲ, ಅನಾತ್ಮ. ಆತ್ಮನಿಗೆ ವಿಷಯ. ಈಗ ಆತ್ಮನು ಕಾರಣವೂ ಅಲ್ಲ, ಕಾರ್ಯವೂ ಅಲ್ಲ, ಎರಡನ್ನು ಮೀರಿರೋನು.
ಕಾರ್ಯಕಾರಣ ಅತೀತನು, ಹಾಗೆ ನಾಮರೂಪಗಳಿಗಿಂತ ಅತೀತನು, ಅಭಿಧಾನ ಅಭಿಧೇಯಕ್ಕಿಂತ ಬೇರೆ, ಕಾರ್ಯಕಾರಣಗಳಿಗಿಂತ ಬೇರೆ, ಕಾರ್ಯಕರಣಗಳಿಗಿಂತ ಬೇರೆ, ಹಾಗೆ ಸ್ಥೂಲ ಸೂಕ್ಷ್ಮಕ್ಕಿಂತ ಬೇರೆ. ಹೇಗಿದೆ ನೋಡ್ರಿ. ಸೊ ಎಲ್ಲದಕ್ಕಿಂತಲೂ ಅವನು ಬೇರೆ ಆಗಿರ್ತಾನೆ. ಆದ್ದರಿಂದ ನಮ್ಗೆ ಅಲ್ಲಿ ಅವಸ್ಥೆಗಳಲ್ಲಿ ಹೇಳುವಾಗ ದೃಶ್ಯ ನಮಗೇನು ತೋರ್ತಾ ಇದೆಯೋ ಅಲ್ಲಿ ಅದು ವಾಚಾರಂಭಣ ವಿಕಾರೋ ನಾಮಧೇಯನ ರೂಪದಲ್ಲಿ ತೋರ್ತಾ ಇದೆ ದೃಶ್ಯ ಪ್ರಪಂಚದಲ್ಲಿ. ಆದರೆ ಗಾಢನಿದ್ರೆಯಲ್ಲಿ ಅದು ಬೀಜ ರೂಪದಲ್ಲಿ ಅಡಗಿರುತ್ತೆ. ಗಾಢನಿದ್ರೆಯಲ್ಲಿ, ನಿದ್ದೆಯಲ್ಲಿ, ಸತ್ತಾಗ, ಮಹಾಪ್ರಳಯದಲ್ಲಿ, ಸಮಾಧಿಯಲ್ಲಿ ಬೀಜ ರೂಪದಲ್ಲಿರುತ್ತೆ. ಮತ್ತು ನಾನು ಎದ್ದಾಗ ಕಾರ್ಯರೂಪವಾಗಿ ತೋರ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಎಲ್ಲ ಅಧ್ಯಾರೋಪವೇ. ಅದು ಇದನ್ನು ನಾವು ಸ್ವಲ್ಪ ನೆನಪಿಟ್ಕೋಬೇಕಷ್ಟೇ. ಇವಾಗ ಸಂದರ್ಭ ಬಂದಿದ್ದು ಕೇಳಿದೆ ಹಾಗೆ. ಸೊ ಅಲ್ಲಿಗೆ ಏನು ಹೇಳ್ತಾರೆ, ಅವರಲ್ಲಿ ಕಾರಣ ಅಂತ ಅನ್ನೋದನ್ನು ವಿಜ್ಞಾನ ಅಂತ ಕರೀತಾರೆ. ಅವರಲ್ಲಿ ಎರಡು, ಒಂದು ವಸ್ತು ಸತ್ಯತ್ವವಾದಿಗಳು, ವಿಜ್ಞಾನ ಸತ್ಯತ್ವವಾದಿಗಳು. ಈಗ ವಸ್ತು ನಿಜವಾಗ್ಲೂ ಇಲ್ಲ, ಮನಸ್ಸೇ ಕಲ್ಪನೆ ಮಾಡಿಕೊಳ್ಳುತ್ತಾ ವಸ್ತುಗಳನ್ನ ಅಂತ ಹೇಳ್ತಾರೆ. ಒಂದು ಅರ್ಥದಲ್ಲಿ ಅವರು ಸರಿಯೇ. ಈಗ ಅದಕ್ಕೋಸ್ಕರ ಅವರು ವಿಜ್ಞಾನ ಅಥವಾ ಮನಸ್ಸನ್ನು ಕಾರಣ ಅಂತಲೂ, ಹೊರಗಡೆ ಕಾಣುವ ವಸ್ತುಗಳನ್ನು ಕಾರ್ಯ ಅಂತ ಹೇಳ್ತಾರೆ. ಅವರು ಹೇಳೋದು ಕಾರಣವೆಂಬುದು ಅಜ್ಞಾತ ದೇವತೆಗೆ ನಿರ್ಮಾಣವಾಗುವ ಬಲಿವೇದಿಕೆ. ಬೌದ್ಧರು ಹೇಳೋದು. ಕೊನೆಗೇನು ಹೇಳ್ತಾರೆ, ಆ ಕಾರಣವೂ ಕೂಡ ಎರಡು ಬದಲಾವಣೆ ಆಗ್ತಾ ಇದೆ. ಆ ಹೊರಗಡೆ ವಸ್ತು ಏನಿರುತ್ತೋ ಅದು ಪ್ರತಿ ಕ್ಷಣದಲ್ಲೂ ಬದಲಾವಣೆ ಆಗ್ತಾ ಇರುತ್ತೆ. ಅವರಲ್ಲಿ ಯಾವುದೂ ಶಾಶ್ವತವಾಗಿರೋದಿಲ್ಲ. ಆತ್ಮನೂ ಶಾಶ್ವತ, ಅವ್ರ ಆತ್ಮನ ಒಪ್ಪೋದೇ ಇಲ್ಲ. ಅದಕ್ಕೆ ಅವರಿಗೆ ಶೂನ್ಯವಾದಿಗಳು ಅಂತ ಹೇಳೋದು ಅವ್ರನ್ನ. ಆದ್ದರಿಂದ ಅಲ್ಲಿ ವಸ್ತುಗಳು ಬದಲಾವಣೆ ಆಗ್ತಾ ಇರುತ್ತೆ. ಆ ವಸ್ತು ಇದೆ ಅಂತ ಹೇಳಬೇಕಾದ್ರೆ ನಿಮಗೆ ಮನಸ್ಸಿರಬೇಕು ಆಗಿರೋದ್ರಿಂದ, ಮನಸ್ಸೇ ಆ ವಸ್ತುವಿನ ರೂಪವಾಗಿ ತಾಳ್ಕೊಂಡಿರೋದ್ರಿಂದ, ಹೇಗೆ ನಿಮ್ಮ ಕನಸಿನಲ್ಲಿ ಮನಸ್ಸೇ ಎಲ್ಲವೂ ಹಾಗೆ ತೋರ್ಕೊಳ್ಳುತ್ತಲ್ಲ ಹಾಗೆ ಅಂತ ಹೇಳಿ ಅವರು ಕಾರಣ ಕಾರ್ಯಭಾವ ಹೇಳ್ಕೊತಾರೆ. ಆ ಮನಸ್ಸು ಕೂಡ ಬದಲಾವಣೆ ಆಗ್ತಾ ಇರುತ್ತೆ. ಅದು ಕೂಡ ಆತ್ಮ ಯಾವುದು ಅವರಲ್ಲಿ ಇಲ್ಲವೇ ಇಲ್ಲ. ನಾನು ಅದು ಹೇಳಿದ್ದು ನಮಗಿಷ್ಟು ಗೊತ್ತಾಯಿತು. ಇವರು ಇನ್ನು ಒಬ್ಬ ಇಲ್ಲಿ ನಾವು ವಿಚಾರ ಮಾಡಿರುವ ಒಂದಾನೊಂದು ಕಾರಕವು ಮತ್ತೊಂದು ಫಲವನ್ನು ನಿತ್ಯವನ್ನು ಉಂಟು ಮಾಡುವ ವ್ಯಾಪಾರವನ್ನು ಮಾಡುವುದೋ ಇಲ್ಲವೋ ಎಂಬ ಪ್ರಶ್ನೆ. ಆದರೆ ನಮ್ಮ ದೇಶದಲ್ಲಿ ಕಾರ್ಯಕಾರಣವೆಂದರೆ ನಮಗೆ ಗೊತ್ತಿರೋಂಗೆ ನಮ್ಮ ದೇಶದಲ್ಲಿ ಉಪಾದಾನ ಕಾರಣದಿಂದ ಆಗುವ ಕಾರ್ಯವನ್ನು ಕುರಿತದ್ದು. ಆವಾಗಲೇ ನಾನು ಹೇಳಿದ್ನಲ್ಲ, ಮಣ್ಣು ಅನ್ನೋದು ಉಪಾದಾನ ಕಾರಣ, ಆ ಕುಂಬಾರ ಅಂತನ್ನೋನು ನಿಮಿತ್ತ ಕಾರಣ, ಮತ್ತು ಸಲಕರಣೆಗಳು ಸಹಕಾರಿ ಕಾರಣ. ಇವೆಲ್ಲ ಇದ್ರೇ ಅಲ್ಲಿ ಆಗಬೇಕಾದ್ರೆ ಅನ್ನೋದು ಕೂಡ ಹೇಳ್ತೀವಿ. ಅನ್ನೋದು ಕೂಡ ಕಾರ್ಯ ಕಾರಣವೆಂದರೆ ಉಪಾದಾನ ಕಾರಣದಿಂದ ಆಗುವ ಕಾರ್ಯವನ್ನು ಕುರಿತದ್ದು. ಅದನ್ನು ಕುರಿತೇ ಈ ದಿನ ನಾವು ಮುಖ್ಯವಾಗಿ ವಿಚಾರ ಮಾಡಬೇಕಾಗಿದೆ. ಇಲ್ಲಿ ನಾವು ಆತ್ಮ ಏನು, ಹೇಗೆ ನಾನು ಆ ಮಡಕೆ ಆಗಬೇಕಾದ್ರೆ ಮಣ್ಣು ಉಪಾದಾನ ಕಾರಣ, ಆ ಕುಂಬಾರ ಅನ್ನೋದು ನಿಮಿತ್ತ ಕಾರಣ, ಸಲಕರಣೆಗಳನ್ನ ಉಪಯೋಗಿಸ್ತಾನಲ್ಲ ಅದು ಸಹಕಾರಿ ಕಾರಣ ಅಂತ ಹೇಳಿದ್ವಲ್ಲ. ಹಾಗೆ ಆತ್ಮನೇ ಉಪಾದಾನ ಕಾರಣ, ನಿಮಿತ್ತ ಕಾರಣ, ಸಲಕರಣೆಗಳು ಕಾರಣ, ಎಲ್ಲವೂ ಅವನೇ ಆಗ್ತಾನೆ. ಅಂದರೆ ನಿಜವಾಗ್ಲೂ ಆಗಿಲ್ಲ, ಆದಂತೆ ತೋರ್ತಾನೆ ಅನ್ನೋದೇ ಇಂಪಾರ್ಟೆಂಟು. ನಿಮಗೆ ಸಾರಾಂಶ ಹೇಳ್ಬಿಟ್ಟಿದ್ದೀನಿ. ಈಗ ನಾನು ಏನು ಹೇಳಿದ್ನೋ ಅದನ್ನು ಇಲ್ಲಿ ಹೇಳಿದ್ದಾರೆ. ಈಗ ನಮ್ಮ ದರ್ಶನಕಾರರು ವಿಚಾರ ಹೇಳ್ತಾರೆ. ಕಾರ್ಯಕಾರಣ ಭಾವದ ವಿಚಾರದಲ್ಲಿ ನಮ್ಮ ದರ್ಶನಕಾರರು ಏನು ಹೇಳ್ತಾರೆ ಅಂತ. ಸೊ ಈ ದರ್ಶನಕಾರರಲ್ಲಿ ಸಾಂಖ್ಯರು ವೈಶೇಷಿಕರು ಇಬ್ಬರು ಕಿತ್ತಾಡ್ತಾ ಇರ್ತಾರೆ. ಇಲ್ಲ, ಸಾಂಖ್ಯರು ಪಾತಂಜಲಗಳು ಟ್ವಿನ್ಸು, ಅವರಿಬ್ಬರದು ಒಂದೇ ಅರ್ಥ. ಹಾಗೆ ವೈಶೇಷಿಕರು ನೈಯಾಯಿಕರು ಒಂದೇ. ಹಾಗೆ ಆದ್ದರಿಂದ ಇವರೇನು ಹೇಳ್ತಾರೆ, ಫಾರ್ ಎಕ್ಸಾಂಪಲ್ ಮಣ್ಣೇ ಇಟ್ಕೊಳ್ರಿ. ಮಣ್ಣಿದೆ, ಮಣ್ಣು ಇರೋದ್ರಿಂದ
ಮಣ್ಣಿಗಿದೆ, ಅದರಿಂದ ಇರೋದ್ರಿಂದ ಮಡಕೆ ಹುಟ್ಟುತ್ತೆ ಅಂತ ಕಪಿಲ ಸಾಂಖ್ಯರು ಹೇಳಿದ್ರು. ಅಂದರೆ ಇರೋದೇ ಹುಟ್ಟುತ್ತೆ ಅಂತ. ನೋಡ್ರಿ, ಇಬ್ಬರು ಹೇಳೋದು ಒಂದೇ ಅರ್ಥ ಬರುತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ, ಇಬ್ಬರು ಕಿತ್ತಾಡ್ತಾರೆ. ಇವನೇನು ಹೇಳ್ತಾನೆ, ಇರೋದ್ರಿಂದಲೇ ಹುಟ್ಟುತ್ತೆ ಅಂತ ಸಾಂಖ್ಯರು, ವೈಶೇಷಿಕರು ಇಲ್ಲದ್ರಿಂದ ಹುಟ್ಟುತ್ತೆ ಅಂತ ಅವರು. ಇಲ್ಲದ್ರಿಂದ ಅಲ್ರಿ, ನಿಮ್ಮ ಮಡಕೆ ಇದೆ. ಈಗ ನಾನು ಕೇಳ್ತೀನಿ, ನಿಮ್ಮ ಮಣ್ಣಿದೆ, ನಾನು ಮಣ್ಣನ್ನು ತೋರಿಸ್ಬಿಟ್ಟು ಇದರಲ್ಲಿ ಮಡಕೆ ಇದೆಯೇನ್ರಿ? ಇಲ್ಲ. ಇಲ್ಲದ್ರಿಂದ ತಾನೇ ಹುಟ್ಟಬೇಕು ಅಂತ ಅವನು. ಆದ್ದರಿಂದ ಇವರಿಬ್ಬರು ಹಿಂಗೆ ಕಿತ್ತಾಡ್ತಾರೆ. ಕಪಿಲ ಸಾಂಖ್ಯರು ಹೇಳೋದು ಇರೋದೇ ಹುಟ್ಟುತ್ತೆ ಅಂತ, ಅವನು ಇರೋದು ಯಾಕೆ ಹುಟ್ಟಬೇಕು, ಮೊದಲೇ ಇದೆ ಅದು, ಅದಕ್ಕೋಸ್ಕರ ಇಲ್ಲದ್ದು ಹುಟ್ಟಬೇಕು ಅಂತ ಅವನು. ಈಗ ಮಣ್ಣಲ್ಲಿ ಮಡಕೆ ಇದೆಯಾ? ನೀವು ಮಡಕೆ ಅಂತಂದ್ರಿ, ನಾನು ಗಣಪತಿ ಮಾಡ್ತೀನಿ, ಏನು ಮಾಡ್ತೀರ ಅವಾಗ? ಮಣ್ಣಲ್ಲಿ ಮಡಕೆ ಅಂತ ಅನ್ನೋದೇನಿದೆ? ನೀನು ಮಾಡಿದ ಮೇಲೆ ಮಣ್ಣಿಂದ ಮಡಕೆ ಆಯಿತು ಅಂತ ಹೇಳ್ತೀರಾ. ಆದ್ದರಿಂದ ಇರೋದೇ ಹುಟ್ಟುತ್ತೆ ಅಂದರೆ ಆಗ ಸರಿಯಾಗದು. ಇರೋದೇ ಹುಟ್ಟುತ್ತೆ ಅಂತಂದ್ರೆ ನಾನು ಮಣ್ಣು ಕೊಡೋಲ್ಲ, ನಿನಗೆ ಬಟ್ಟೆ ಕೊಡ್ತೀನಿ, ನೀನು ಮಡಕೆ ಮಾಡಬೇಕು, ಮಾಡ್ತೀಯಾ? ಇರೋದ್ರಲ್ಲೇ ಹುಟ್ಟುತ್ತೆ, ಇದ್ದದ್ದೇ ಹುಟ್ಟುತ್ತೆ ಅಂತ ಹೇಳ್ತೀಯಲ್ಲ. ಮಣ್ಣಿನಲ್ಲಿ ಮೊದಲೇ ಅದು ಇರೋದೇ ಹುಟ್ಟುತ್ತೆ ಅಂತ ಅನ್ಬೇಕಾದ್ರೆ ನಿನಗೇನು ಬೇಕಾದರೂ ಕೊಡ್ತೇನೆ, ಅದರಲ್ಲಿ ಮಾಡಬೇಕು, ಮಾಡ್ತೀಯಾ ಅಂತ ಕೇಳ್ತಾನೆ. ಇವನಿಗಾಗಲ್ಲ. ಆದ್ದರಿಂದ ಇವನು ಇಲ್ಲದ್ರಿಂದ ಹುಟ್ಟುತ್ತೆ ಅಂತ ಇವನು. ಇಲ್ಲಿ ಇಷ್ಟು ಮಡಕೆ ವಿಚಾರ ಬಿಡಿ. ಇಲ್ಲಿ ಕಪಿಲ ಸಾಂಖ್ಯರು ಹೇಳೋದೇನು ಅಂತಂದರೆ, ಈ ನಂತರ ಪ್ರಧಾನ ಅಂತ ಕರೀತಾರೆ. ಈ ಪ್ರಧಾನವೇ ಪ್ರಕೃತಿಯಾಗಿ ಪರಿಣಾಮವಾಗಿದೆ ಅಂತ ಹೇಳ್ತಾರೆ. ಹಾಗೆ ಸೊ ಈ ಪ್ರಕೃತಿ ಇವೆಲ್ಲ ಹುಟ್ಟಬೇಕಾದ್ರೆ ಪ್ರಧಾನ, ಅಲ್ಲಿ 8 ಹೇಳ್ತಾರೆ. ಪ್ರಧಾನ, ಆ ಪ್ರಧಾನದಿಂದ ಈ 5 ತನ್ಮಾತ್ರೆಗಳು, ಆಕಾಶ ಮತ್ತು ವಾಯು, ಅಗ್ನಿ, ಜಲ, ಪೃಥ್ವಿ, ಇವು ತನ್ಮಾತ್ರೆಗಳು. ನಾವು ಹೇಳೋದು ಪಂಚಭೂತಗಳು ಅಂದರೆ ಅವು ಸ್ಥೂಲ ರೂಪ, ತನ್ಮಾತ್ರೆಗಳು ಅಂದರೆ ಸೂಕ್ಷ್ಮ ರೂಪಗಳು. ಅಲ್ಲಿಗೆ ಪ್ರಧಾನ ಮತ್ತು ಅವು 5 ತನ್ಮಾತ್ರೆಗಳಾಗಿ, ಅದರ ಜೊತೆಗೆ ಈ ನಾನು ಅನ್ನೋದು ಅವು ಸೇರಿಕೊಳ್ಳುತ್ತೆ. ಒಟ್ಟು 8 ಹೇಳ್ತಾರೆ. 5, 3, 8. ಪ್ರಕೃತಿ, ಮನಸ್ಸು ಇವೆಲ್ಲ ಸೇರಿಕೊಂಡು ಪ್ರಕೃತಿ, ಇವೆಲ್ಲ ಪ್ರಪಂಚವಾಗಿ ಹುಟ್ಟುತ್ತೆ ಅಂತಾರೆ. ಅದು ಏನೋ ಪರಿಣಾಮವಾಗಿ, ಈ ಮೊದಲೇ ಇರೋ ಪ್ರಧಾನ ಪರಿಣಾಮ ಅಂದರೆ ಬದಲಾವಣೆಯಾಗಿ ಪ್ರಕೃತಿಯಾಗುತ್ತೆ ಅಂತ ಹೇಳೋದು. ಹಾಗೆ ಈ ಪ್ರಕೃತಿ ಆಯ್ತಲ್ಲ, ಈ ಪ್ರಕೃತಿ ಪುರುಷರ ಕಲಬೆರಕೆ ಆಗಿದೆ ಅಂತ ಅವರು ಹೇಳೋದು. ಇರಲಿ, ಅದು ಮುಂದಿಂದಾಯಿತು, ನಿಮಗೆ ಮೊನ್ನೆ ಕೂಡ ಹೇಳಿದ್ದೆ, ಅಷ್ಟು ಸಾಕು. ಇವರೇನು ಹೇಳ್ತಾರೆ, ಯಾರು ವೈಶೇಷಿಕರು, ನೈಯಾಯಿಕರು, ಇವರು ಇಲ್ಲದ್ರಿಂದ ಹುಟ್ಟುತ್ತೆ ಅಂತಾರೆ. ಬಟ್ ಅವ್ರು ಹೇಳೋದು ಇಲ್ಲದ್ರಿಂದ ಹುಟ್ಟುತ್ತೆ ಅಂತ ಹೇಳಿದ್ರು. ಅವ್ರ ಥಿಯರಿ ಏನು ಅಂದರೆ, ದ್ಯುಣುಕು ಅನ್ನೋದೊಂದಿರುತ್ತೆ, ಅದು ಒಂದೇ ಇರುತ್ತೆ ದ್ಯುಣುಕು. ಇನ್ನೊಂದು ದ್ಯುಣುಕು 2 ಜೊತೆಯಲ್ಲಿ ಸೇರಿದಾಗ ದ್ಯುಣುಕು ಆಗುತ್ತೆ. ಅದು 3 ಆದಾಗ ತ್ರಿಣುಕು, 4 ಆದಾಗ ಚತುಷ್ಟು, ಹೀಗೆ ಆಗುತ್ತೆ ಅಂತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಇರೋದೇ ಹುಟ್ಟುತ್ತೆ ಅಂತಲೇ ಇವರು. ವಿಜ್ಞಾನಿಗಳೇನು ಹೇಳ್ತಾರೆ, ಅಲ್ಲಿ ಮೊದಲೇ ಪ್ರೋಟಾನ್, ನ್ಯೂಟ್ರಾನ್, ಆಟಮ್, ಪ್ರೋಟಾನ್, ನ್ಯೂಟ್ರಾನ್ ಇವಿರುತ್ತೆ. ಇದರಿಂದಲೇ ಪ್ರಪಂಚ ಸೃಷ್ಟಿಯಾಗಬೇಕು, ಅದು ಕಾರ್ಯ ಆಗುತ್ತೆ ಅಂತ ಹೇಳ್ತಾರಲ್ಲ. ಹಾಗೆ ಈ ನೈಶೇಷಿಕರು, ಇವರು ಸ್ವಲ್ಪ ಹೆಚ್ಚು ಕಡಿಮೆ ಹೀಗೆ. ಆಟಮ್ಗಳು ಅಷ್ಟೇ 2 ಸೇರಿಕೊಂಡು ಆಗುತ್ತೆ ಅಂತ ಹೇಳ್ತಾರೆ. ಆಟಮ್ಗಳಿಂದನೇ ಇದಾಗಿದೆ ಅಂತ. ಸೊ ಇವರು ಇಬ್ಬರು ಹೀಗೆ ಕಿತ್ತಾಡ್ತಾ ಇರ್ತಾರೆ. ಇವನು ಹೇಳೋದೇನೋ ವೈಶೇಷಿಕರು ಇಲ್ಲದ್ರಿಂದ ಹುಟ್ಟುತ್ತೆ ಅಂತ, ಸಾಂಖ್ಯರು ಇರೋದರಿಂದ ಹುಟ್ಟುತ್ತೆ ಅಂತ ಹೇಳ್ತಾರೆ. ಇವರು ಸತ್ಕಾರ್ಯವಾದಿಗಳು, ಕಪಿಲ ಸಾಂಖ್ಯರು ಇರೋದರಿಂದ ಹುಟ್ಟುತ್ತೆ ಅಂತ. ಇವರು ಅಸತ್ಕಾರ್ಯವಾದಿಗಳು, ಇಲ್ಲದ್ರಿಂದ ಹುಟ್ಟುತ್ತೆ ಅಂತ. ಇವರಿಬ್ಬರು ಕಿತ್ತಾಡ್ತಾ ಇರ್ತಾರೆ ಹೀಗೆ.
ಇವ್ರು ಹೇಳೋದನ್ನು ಅವರೊಪ್ಪಲ್ಲ, ಅವ್ರು ಹೇಳೋದನ್ನು ಇವರೊಪ್ಪಲ್ಲ. ಹೀಗೆ ಅನೇಕ ಕಾರಣಗಳು ಸೇರಿ ಒಂದು ಕಾರ್ಯವು ಆಗುತ್ತಿದೆ ಎಂಬುದು ಅವರ ಮತ. ಅಂದರೆ ಈ ವೈಶೇಷಿಕರು ಹೇಳೋದು ಅನೇಕ ಕಾರಣಗಳು ಸೇರಿ. ಇವರು ಸೈಂಟಿಸ್ಟ್ಗಳು ಹಾಗೆ ಹೇಳೋದು, ಆಟಮ್ಸ್ಗಳು ಸೇರಿಕೊಂಡು ಆಟಮ್, ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಇವುಗಳೆಲ್ಲ ಸೇರಿಕೊಂಡೇ ಆಗೋದು ಅಂತ. ಈ ವೈಶೇಷಿಕರು ಹಾಗೆ ಹೇಳ್ತಾರೆ, ಅನೇಕ ಕಾರಣಗಳು ಸೇರಿಕೊಂಡು ಆಗುತ್ತೆ ಅಂತ. ಇವರು ಕಪಿಲ ಸಾಂಖ್ಯರು ಪ್ರಧಾನ ಅನ್ನೋದು ಒಂದು, ಅದೇ ಪರಿವರ್ತನೆಯಾಗಿ ಆಗುತ್ತೆ ಅಂತ ಹೇಳ್ತಾರೆ. ಇಷ್ಟೇಪ್ಪ. ಈ ವೈಶೇಷಿಕರು ಇನ್ನೊಂದೇನು ಹೇಳ್ತಾರೆ ಅಂತಂದರೆ, ಹೀಗೆ ಎರಡು ವಸ್ತುಗಳು ಸೇರಿಕೊಳ್ಳುತ್ತೆ, ಸೇರಿಕೊಂಡಾಗ ಏನಾಗುತ್ತೆ, ಅಲ್ಲಿ ಸತ್ಯ ಸಾಮಾನ್ಯದೊಡನೆ ಸಮವಾಯಿ ಸಂಬಂಧ ಆಗುತ್ತೆ. ಇವಾಗ ಎರಡು ಸೇರ್ಕೋಬೇಕಾದ್ರೆ ಏನಾದರೂ ಒಂದು ಬೆಸ್ಗೆ ಹಾಕಬೇಕಲ್ಲ, ಅದಕ್ಕೆ ಹಾಗೆ ಬೆಸ್ಗೆ ಹಾಕಬೇಕಾದ್ರೆ ಅವು ಸಮವಾಯಿ ಸಂಬಂಧ ಆಗುತ್ತೆ. ಈಗ ನೀವೊಂದು ಬಟ್ಟೆ ಮಾಡ್ತೀರ, ಬಟ್ಟೆ ಮಾಡಬೇಕಾದ್ರೆ ಹತ್ತಿಯಿಂದ ನೂಲು ದಾರ, ಒಂದು ದಾರ ಹೀಗೆ ಹೋಗುತ್ತೆ, ಇನ್ನೊಂದು ದಾರ ಹೀಗೆ ಬರುತ್ತೆ. ಆ ನೇಗೆ ಮಾಡೋರು ನೋಡಿದ್ದೀರಲ್ಲ, ಹೀಗೆ ಮಾಡ್ತಾರೆ. ಒಂದು ದಾರ ಹಿಂಗೆ ಹೋಗುತ್ತೆ, ಇನ್ನೊಂದು ದಾರ ಏನು ಮಾಡುತ್ತೆ, ಆ ಕಡೆಯಿಂದ ಬಂದು ಈ ಕಡೆಗೆ. ಆ ಸಮವಾಯಿ ಸಂಬಂಧ ಆ ದಾರಗಳನ್ನ ಹಿಂಗೆ ಸೇರಿಸುತ್ತೆ ಅಂತ. ಬಟ್ಟೆ ನೇಯ್ದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಹೀಗೆ ವೈಶೇಷಿಕರು ಆ 2, 3, 4 ಸೇರ್ಕೊಬೇಕಾದ್ರೆ ಅದಕ್ಕೆ ಒಂದು ಬ್ಯಾಂಡಿಂಗ್ ಬೇಕು, ಗಮ್ ಥರ ಬೇಕು, ಮ್ಯಾಗ್ನೆಟಿಕ್ ಥರ ಎಫೆಕ್ಟ್ ಕಾಣಬೇಕು. ಅದಕ್ಕೆ ಏನು ಮಾಡ್ತಾರೆ ಅವರು, ಅದು ಆಗಬೇಕಾದ್ರೆ ಆ ಸತ್ತ ಸಾಮಾನ್ಯದೊಡನೆ ಸಮವಾಯು ಸಂಬಂಧದಿಂದ ಸೇರಿಕೊಳ್ಳುತ್ತವು, ಆ ಗಮ್ಮದು ಸೇರಿಕೊಳ್ಳುತ್ತೆ ಅಂತ ಅವರು ಹೇಳೋದು. ಹೀಗೆ ಆದ್ದರಿಂದ ಸತ್ತು ಇರುವುದು ಎನಿಸಿಕೊಳ್ಳುತ್ತದೆ ಎಂದು ಅವರು ಅಸತ್ಕಾರ್ಯವಾದರು. ಭೌತಿಕ ವಿಜ್ಞಾನದವರು ಸ್ವಲ್ಪ ಹೆಚ್ಚು ಕಡಿಮೆ ಇದೇ ಥರ ಹೇಳ್ತಾರೆ. ಈಗ ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ, ಮಡಕೆ ಕುಡಿಕೆ ಬಿಟ್ಬಿಡ್ರಿ. ಆಮ್ಲಜನಕ ಜಲಜನಕ ತರಬೇಡ್ರಿ, ಈ ಎರಡೂ ಇದೆ, ಆಮ್ಲಜನಕ ಜಲಜನಕ. ಅದರಲ್ಲಿ ನೀರೆಲ್ಲಿದೆ? ಇಲ್ಲ. ಈಗ ಇವರೇನು ಮಾಡಿದ್ರು, ಆಮ್ಲಜನಕ ಜಲಜನಕವನ್ನು ಮಿಕ್ಸ್ ಮಾಡಿದಾಗ 2:1 ಪ್ರಮೋಷನಲ್ಲಿ ನೀರಾಗುತ್ತೆ. ನೀರು ಮೊದಲು ಇರಲಿಲ್ಲ, ಇಲ್ಲದ್ದು ಹುಟ್ಟುತ್ತೆ ಅಂತ ಇವರು ವೈಶೇಷಿಕರು. ಇವರೇನು ಹೇಳ್ತಾರೆ, ದಡ್ಡನೇನು, ಮೊದಲೇ ಅದರಲ್ಲಿತ್ತು ನೀರಿನ ಅಂಶ, ಅದಕ್ಕೋಸ್ಕರ ಅದು ನೀರಾಗಿ ಪರಿವರ್ತನೆ ಆಯಿತು ಅಂತಾರೆ. ಹೀಗೆ ಇವರಿಬ್ಬರು ಕಿತ್ತಾಡ್ತಾ ಇದ್ದಾರೆ. ಮೊದಲೇ ಇತ್ತು ಅಂತ ಹೆಂಗೆ ಹೇಳ್ತೀಯಾ ಅಂದಾಗ, ನೋಡಪ್ಪ, ಇವಾಗ ನೀರನ್ನು ಕಾಯಿಸಿದ ತಕ್ಷಣ ಏನಾಗುತ್ತೆ, ಆಕ್ಸಿಜನ್ನು ಮತ್ತು ಹೈಡ್ರೋಜನ್ ಎಲ್ಲ ಸಪ್ರೇಟ್ ಆಗಿಬಿಡುತ್ತೆ. ಆ ನೀರು ಇರಲ್ಲ ಅವಾಗ. ಮತ್ತು ಅದರಲ್ಲಿ ಗಾಳಿ ರೂಪದಲ್ಲಿ ಅದು ಅನಿಲ ರೂಪದಲ್ಲಿ ಹೋಗ್ಬಿಡುತ್ತೆ, ಆವಿಯಾಗಿ ಹೋಗ್ಬಿಡುತ್ತೆ ನೀರು ಕಾಯಿಸಿದ್ರೆ. ಆವಾಗ ನೀರಿರಲ್ಲ. ಅಲ್ಲಿಗೆ ಇದ್ದದ್ರಿಂದಲೇ ಹುಟ್ಟಿತು ಅಂತ ಇವರು ಅದು ಮೊದಲು ನೀರು ಇರಲಿಲ್ವಲ್ಲ, ಆಕ್ಸಿಜನ್ ಗಾಳಿ ಯಾರಿಗಾದ್ರು ತೋರಿಸೋದು, ಮೊದಲು ಅದು ನೀರು ಕಂಡುಹಿಡಿಯೋಕ್ಕಾಗ್ತಾ ಇತ್ತು, ಅದು ಇಲ್ಲ, ಆಮೇಲೆ ಕಂಡುಹಿಡಿದ್ರು ಇವರು. ಎರಡೂ ಒಂದೇ. ಹೀಗೆ ಇವರಿಬ್ಬರು ಕಿತ್ತಾಡ್ತಾ ಇರ್ತಾರೆ. ಅಲ್ಲಿಗೆ ಇವರು ವೈಶೇಷಿಕರು ಹೇಳುವಾಗೆ ಎರಡು ಕಾರಣಗಳು, ಒಂದು ಆಮ್ಲಜನಕ, ಒಂದು ಜಲಜನಕ, ಎರಡು ಕಾರಣಗಳು ಸೇರಿಕೊಂಡು ನೀರಾಯಿತು, ರಾಸಾಯನಿಕ ಕ್ರಿಯೆ. ಹೀಗೆ ಸಂಯುಕ್ತ ಮೊದಲೇ ಇಲ್ಲದ ನೀರು ಆಗುತ್ತೆ ಎನ್ನುವುದು ಅವರ ಮತ. ಇದ್ದದ್ದು ಹೋಗುವುದು ಹೇಗೆ, ಇಲ್ಲದ್ದು ಬರುವುದು ಹೇಗೆ ಅಂತ ಈ ಸಾಂಖ್ಯರು. ಇದ್ದದ್ದೇ ಆದರೆ ಮತ್ತೆ ಹುಟ್ಟುವುದೆಂದರೇನು ಅಂತ ಈ ವೈಶೇಷಿಕರು ಇವರಿಬ್ಬರು ಕಿತ್ತಾಡ್ತಾ ಇರ್ತಾರೆ. ಇಷ್ಟಂತೂ ಆಯಿತು. ಆದ್ದರಿಂದ ಅಜಾತಿ ಇವರಿಬ್ಬರು ಹಿಂಗೆ ಕಿತ್ತಾಡ್ತಾ ಇರ್ತಾರೆ. ಕಿತ್ತಾಡ್ತಾ ಇದ್ದಾಗ ಶಂಕರಾಚಾರ್ಯರು ಸುಮ್ಮನೆ ಹಿಂಗೆ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಕಿತ್ತಾಡ್ರಪ್ಪ ನೀವು ಅಂತ. ಅವನು ಇರೋದು ಹುಟ್ಟುತ್ತೆ ಅಂತ, ಇವನು ಇರೋದು ಯಾಕೆ ಹುಟ್ಟಬೇಕು, ಇಲ್ಲದ್ದು ಹುಟ್ಟುತ್ತೆ ಅಂತ ಇಬ್ಬರು ಕಿತ್ತಾಡ್ತಾ ಇರ್ತಾರೆ. ಆಮೇಲೆ ಇವನು ಕೂಡ ಅಷ್ಟೇ, ಯಾರೋ
ಈ ಶೂನ್ಯವಾದಿಗಳು ಕೂಡ ಅವರು ಅಜಾತಿವಾದನೇ, ನಮ್ಮದೇ ಥರನೇ ಹೇಳ್ತಾರೆ ಅವರು. ಇರಲಿ, ಏನಾದರೂ ಇರಲಿ, ಫಸ್ಟ್ ಇವರಿಬ್ಬರು ಕಿತ್ತಾಡ್ತಾ ಇದ್ದಾಗ ಈ ಶೂನ್ಯವಾದಿಗಳು ಏನು ಹೇಳ್ತಾರೆ, ಪ್ರಪಂಚ ಹುಟ್ಟೇ ಇಲ್ಲ ಅಂತ. ಹಾಯ್, ಕರೆಕ್ಟ್, ಅಜಾತಿವಾದ. ಅದಕ್ಕೆ ಅಪ್ಪ ನಿಮ್ಮಿಬ್ಬರದ್ದು ತಪ್ಪು ಕಂಡ್ರೋ, ಅಲ್ಲಿ ಪ್ರಪಂಚ ಅನ್ನೋದು ಹುಟ್ಟೇ ಇಲ್ಲ. ಯಾಕೆ? ಎಲ್ಲ ಕ್ಷಣಿಕ, ಪ್ರತಿ ಮೂಮೆಂಟ್ಗೂ ಅದು ಬದಲಾವಣೆ ಆಗ್ತಾಯಿದೆ. ಹಾಗಿದ್ದಾಗ ಯಾವುದಿದೆ, ಇವಾಗ ಒಂದು ವಸ್ತು ಇದೆ, ಇವಾಗ ಅವಸ್ಥೆಗಳಿದೆ, ಪ್ರಪಂಚ ಇದೆ, ಪ್ರಪಂಚದಲ್ಲಿ 84 ಲಕ್ಷ ಜೀವರಾಶಿಗಳಿದ್ದಾರೆ. 100 ವರ್ಷನೋ 500 ವರ್ಷನೋ 1000 ವರ್ಷನೋ ಆದಮೇಲೆ ಸತ್ತೋಗ್ತಾರೆ ಅವರು. ಎಲ್ಲಿರ್ತಾರೆ ಅವರು? ಆದ್ದರಿಂದ ಇಲ್ಲ, ಪ್ರಪಂಚ ನಿಜವಾಗ್ಲೂ ಇಲ್ಲ ಅಂತ. ಹಾಗೆ ಶೂನ್ಯವಾದಿಗಳು ಕ್ಷಣಿಕವಾದಿಗಳು, ಅದು ಬದಲಾವಣೆ ಆಗ್ತಾ ಇರುತ್ತೆ. ಆದ್ದರಿಂದ ನಿಮ್ಮ ಬದಲಾವಣೆ ಆಗ್ತಾ ಇರೋದನ್ನು ಗಮನಿಸ್ತಾ ಇಲ್ಲ. 100 ವರ್ಷ ಇದೆ ಅಂತ ಜಂಬ ಕೊಚ್ಕೊತಾ ಇದ್ದೀರ, ಆಮೇಲೆ ಒಂದು ಸಾರಿ ಇರೋಲ್ಲ ಅಂತ. ಅಜಾತಿವಾದ. ಅಜಾತಿ ಅಂತಂದರೆ, ಅದರಿಂದ ಅಜಾತಿ ಯಾವುದು ಹುಟ್ಟುವುದೇ ಇಲ್ಲ ಅಂತ ಎಂಬುದೇ ಸರಿ ಅಂತ ಶೂನ್ಯವಾದಿಗಳದೇ ಸರಿ ಅಂತ ಬರುತ್ತೆ. ಎಲ್ಲ ಆದಮೇಲೆ ವೇದಾಂತಿಗಳದ್ದೇನು ಹೆಚ್ಚಿಲ್ಲಿ ಅಂತ ಕೇಳಿದಾಗ ವೇದಾಂತಿಗಳು ಹೇಳ್ತಾರೆ, ಕಪಿಲ ಸಾಂಖ್ಯದ್ದು ನೀವು ಹೇಳಿದ್ದೆ ಸರಿ. ಅದಕ್ಕೆ ಅವರೇನು ನೀವು ಹೇಳೋದು ಸರಿನಲ್ಲ ನೋಡಪ್ಪ, ಇರೋದೇ ಹುಟ್ಟುತ್ತೆ ಅಂತ ಹೇಳ್ತಾರೆ. ಆಗ ಕಪಿಲ ಸಾಂಖ್ಯ ಹೇಳ್ತಾನೆ, ನೋಡಿದ್ರ ನಮ್ಮದೇ ಕರೆಕ್ಟು ಅಂತಾನೆ. ಅಲ್ಲ ಕಣೋ ದಡ್ಡ ಅಂತಾರೆ. ಇರೋದೇ ಹುಟ್ಟುತ್ತೆ ಅಂತ ನಾವು ಹೇಳೋದು ಹೆಂಗೆ ಅಂತಂದರೆ, ಇರೋದ್ರಿಂದಲೇ ಹುಟ್ಟುತ್ತೆ ಅಂದರೆ ಆತ್ಮನಿಂದಲೇ ಈ ಪ್ರಪಂಚ ಹುಟ್ಟಬೇಕು. ನೀನು ಹೇಳ್ದಂಗೆ ಹುಟ್ಟಬೇಕು ಅಂದರೆ ಅದು ಪರಿಣಾಮ ಆಗಿ ಬದಲಾವಣೆಯಾಗಿ ಹುಟ್ಟುತ್ತೆ ಅಂತಲ್ಲ ಕಣೋ ದಡ್ಡ. ಆತ್ಮನೇ ಪ್ರಪಂಚವಾಗಿ ತೋರ್ತಾ ಇರ್ತಾನೆ ಅಷ್ಟೇ. ಹೇಗೆ ಕನಸಿನಲ್ಲಿ ಆತ್ಮನೇ ಎಲ್ಲವಾಗಿ ತೋರ್ತಾ ಇರ್ತಾನೆ ಅಷ್ಟೇ. ಹಗ್ಗವೇ ಹಾವಾಗಿ ತೋರ್ತಾ ಇದೆ, ಹುಟ್ಟಿದೆ ಅಂತನ? ಹಗ್ಗ ಪರಿಣಾಮ ಆಯಿತಾ, ಬದಲಾವಣೆ ಆಯಿತಾ? ಆಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮದು ಕೂಡ ಸತ್ಕಾರ್ಯವಾದ. ಈಗ ಅವ್ರದಕ್ಕೂ ನಮ್ಮದಕ್ಕೂ ವ್ಯತ್ಯಾಸ ಏನು? ಶ್ರೀಧರ್ ಅವರೇ ಅಥವಾ ಸುರೇಶ ಏನೋ ಹೇಳ್ತೀಯನೋ? ಅವ್ರದ್ದು ಸತ್ಕಾರ್ಯವಾದ, ನಮ್ಮದು ಸತ್ಕಾರ್ಯವಾದ. ಕಪಿಲ ಸಾಂಖ್ಯದ್ದು ಸತ್ಕಾರ್ಯವಾದ, ನಮ್ಮದು ಸತ್ಕಾರ್ಯವಾದ. ವ್ಯತ್ಯಾಸ ಏನು? ಏನಾದರೂ ಗೊತ್ತಾ? ಮಾಯಾ ಸತ್ಕಾರ್ಯವಾದ. ಕರೆಕ್ಟ್. ಅವ್ರದ್ದು ಬರೀ ಸತ್ಕಾರ್ಯವಾದ, ಪರಿಣಾಮವಾದ. ಆದರೆ ನಮ್ಮ ವೇದಾಂತಿಗಳು ಹೇಳೋದು ನಮ್ಮದು ಸತ್ಕಾರ್ಯವಾದ ಕಣಪ್ಪ, ಇರೋದ್ರಿಂದನೇ ಹುಟ್ಟುತ್ತೆ. ನೀನು ಹೇಳ್ದಂಗೆ ಅನಾತ್ಮದಿಂದ ಹುಟ್ಟುತ್ತೆ ಅಲ್ಲ. ನಿಂದು ಪ್ರಧಾನ ಅಂತ ಅನ್ನೋದು ಅನಾತ್ಮ. ಅನಾತ್ಮದಿಂದ ಎಲ್ಲಾದರೂ ಚೇತನ ವಸ್ತುಗಳು ಹುಟ್ಟುತ್ತೇನಪ್ಪ? ಹುಟ್ಟೋದಿಲ್ಲ. ಆದ್ದರಿಂದ ಇರೋದರಿಂದ ಹುಟ್ಟುತ್ತೆ ಅಂದರೆ ಆತ್ಮನಿಂದಲೇ ಹುಟ್ಟುತ್ತೆ. ಅದಕ್ಕೋಸ್ಕರ ನಮ್ಮದು ಮಾಯಾ ಸತ್ಕಾರ್ಯವಾದ. ಮಾಯಾ ಅಂತಂದರೆ ಕನಸಿನಲ್ಲಿ ಇದ್ದಂತೆ ತೋರುತ್ತೆ. ಆನೆ ಹುಟ್ಟಿದಂತೆ, ಗಂಧರ್ವ ನಗರ ಇದ್ದಂತೆ, ಮೆಜಿಷಿಯನ್ ಮಾಯಾ ಮಾಡಿ ಪಕ್ಷಿಗಳನ್ನು ಹುಟ್ಟಿಸಿದಂತೆ ಅಂತ ನಮ್ಮದು ಮಾಯಾ ಸತ್ಕಾರ್ಯವಾದ ಅಂತ ಹೀಗೆ ತಗೊಂಡ್ಬರ್ತಾರೆ. ಅಂದರೆ ಯಾವುದು ಹುಟ್ಟೇ ಇಲ್ಲ, ಪರಮಾತ್ಮನೇ ಹೀಗೆ ತೋರ್ತಾ ಇದ್ದಾನೆ ಅಂತ ಹೇಳೋದು. ಅದಕ್ಕೆ ನಮ್ದು ಏನಂತಾರೆ ಅಲ್ಲಿಗೆ, ವೇದಾಂತಿಗಳು ಎಂದರೆ ಶೂನ್ಯವಾದಿಗಳ ಯುಕ್ತಿ ಸರಿ, ಆದರೆ ಏನೂ ಇಲ್ಲ ಎಂಬುದು. ಕೊನೆಗೆ ಅವರು ಹೇಳೋದು ಅಷ್ಟೇ. ಶೂನ್ಯವಾದಿಗಳು ಏನು ಹೇಳ್ತಾರೆ, ಅವರು ಕೂಡ ಅಜಾತಿವಾದ, ಯಾವುದೂ ಹುಟ್ಟಿಲ್ಲ. ಆದರೆ ಇವಾಗ ನಿಮ್ಮದು ಕರೆಕ್ಟ್ ಅಂತ ಅವರೇನು ಹೇಳ್ತಾರೆ, ಬುದ್ಧಿಸಮ್ನವರು, ನೋಡಿದ್ರ ನಮ್ಮದು ಕರೆಕ್ಟು, ಯಾವುದು ಹುಟ್ಟೇ ಇಲ್ಲ ಅಂತ ಹೇಳಿದ್ರಲ್ಲ, ನಮ್ಮದು ಕರೆಕ್ಟ್ ಅಂತಾರೆ. ದಡ್ಡ. ನೀನು ಹೆಂಗೆ ಪ್ರೂವ್ ಮಾಡ್ತೀಯ? ಯಾವುದು ಹುಟ್ಟಿಲ್ಲ ಅಂತ ಹೆಂಗೆ ಪ್ರೂವ್ ಮಾಡ್ತೀಯ ನೀನು? ಅವನು ಮಾಡೋಕ್ಕಾಗೋದಿಲ್ಲ. ಏಕೆ? ಕನಸಿನ ಹಾಗೆ ಎಚ್ಚರವು ಸುಳ್ಳು. ಈಗ ಎಚ್ಚರ ಸುಳ್ಳು ಅಂತ ನಿನಗೆ ಹೇಳೋದಕ್ಕೆ ಏನು ಅಧಿಕಾರ ಇದೆ? ಯಾವುದರ ಒಂದು ಸತ್ಯದಿಂದ ಎಚ್ಚರವನ್ನು ಸುಳ್ಳಂತೀಯ? ಕನಸನ್ನು ಸುಳ್ಳು ಅಂತ ಎಚ್ಚರದ ದೃಷ್ಟಿಯಿಂದ ಕಿತ್ತಾಕ್ತೆ. ಈಗ ನಿನಗೆ ಪರಮಾತ್ಮ ಗಿರ್ಮಾತ್ಮ ದೇವರು ದಿಂಡ್ರು ಏನು ಇಲ್ಲ.
ಈಗ ನಿಮ್ಗೆ ಯಾವುದು ಸತ್ಯ ಇಲ್ಲದೆ ಇರೋದರಿಂದ ಯಾವುದರ ಸತ್ಯದಿಂದ ಎಚ್ಚರವನ್ನು ಸುಳ್ಳು ಅಂತ ಕರಿತೀಯ, ನಿನಗೆ ಕರೆಯೋಕ್ಕೆ ಅಧಿಕಾರ ಇಲ್ಲ. ಹೇಗೆ ಹೇಳ್ತಾರೆ ನೋಡ್ರಿ, ಹೇಗೆ ಒಬ್ಬ ಭಿಕ್ಷುಕ ಬಂದಿದ ತಕ್ಷಣ ಆ ಸೊಸೆ ಹೇಳ್ತಾಳಂತೆ ಏನೂ ಇಲ್ಲ ಮುಂದಕ್ಕೆ ಹೋಗು ಅಂತ. ಅತ್ತೆ ಬಂದಿದ್ದೆ ಅವಳಿಗೆ ಎಲ್ಲಿದೆ ಅಧಿಕಾರ, ನಾನು ಹೇಳೋಳು ಅಂತ ಮುಂದಕ್ಕೆ ಹೋಗು ಅಂತ ಹೇಳಿದ್ರು ಅನ್ನೋ ಕತೆ ನಿಮ್ಗೆ ಗೊತ್ತಿದೆಯಲ್ಲ. ಹಾಗೆ ಬುದ್ಧಿಸಮ್ನವನ್ನು ನಾವೇ ಹೇಳ್ತೀವಿ, ನಿನಗೆಲ್ಲಿ ಆ ಅತ್ತೆ ಆದವಳು ಆ ಸೊಸೆಗೆ ಹೇಳ್ದಂಗೆ ನಾವು ಬುದ್ಧಿಸಮ್ನವ್ರಿಗೆ ಹೇಳ್ತೀವಿ, ನಿನಗೆಲ್ಲಿದೆ ಅಧಿಕಾರ, ನಿನ್ಗೆ ಹೇಳೋದಕ್ಕಾಗಲ್ಲ, ಬಾಯಿ ಮುಚ್ಚು ಅಂತ ನಾವು ಹೇಳ್ತೀವಿ. ನಮಗೆ ಆತ್ಮ ಅನ್ನೋನೊಬ್ಬ ಸತ್ಯ ಇದ್ದಾನೆ. ಎಚ್ಚರದಲ್ಲಿ ನಾವು ಆತ್ಮನ ತೋರಿಸಿ ಎಚ್ಚರವನ್ನೂ ಕೂಡ ಸುಳ್ಳು ಅಂತ ನಾವು ಹೊಡೆದಾಕ್ತೀವಿ. ನೀನು ಹೊಡೆದಾಕಲಿಕ್ಕೆ ಏನು ಇಲ್ಲವಲ್ಲ, ಬಾಯಿ ಮುಚ್ಚು. ನಿಮ್ಮದು ಅಜಾತಿವಾದ ಆದರೂ ನಮ್ಮದು ಕೂಡ ಅಜಾತಿವಾದ, ಆದರೆ ಮಾಯಾ ಅಜಾತಿವಾದ. ನಿಜವಾಗ್ಲೂ ಯಾವ್ದ್ಯಾವುದು ಹುಟ್ಟೇ ಇಲ್ಲ ಅನ್ನೋದು ನಮಗೆ ಸರಿ ಅಂತ ವೇದಾಂತಿಗಳು ಹೇಳ್ತಾರೆ. ಒಂದಾನೊಂದು ಪರಮಾರ್ಥವಿದೆ, ಅದೇ ನಮ್ಮಗಳ ಆತ್ಮವನ್ನು ಇಲ್ಲವೆಂದು ತೋರಿಸಿಕೊಡುವುದು ಯಾರಿಂದಲೂ ಆಗಲಾರದು. ನಮ್ಗೆ ಆತ್ಮನವನೊಬ್ಬ ಇರ್ತಾನೆ. ಈ ಆತ್ಮನು ಜನ್ಮರಹಿತನೋ, ಅವನು ಕಾರ್ಯ ರೂಪವಾಗಿ ಪರಿಣಮಿಸಲಾರನೋ. ಪರಿಣಾಮ ಆದರೆ ಏನಾಯಿತು, ಪರಿಣಾಮ ಆಗಬೇಕಾದ್ರೆ ಅವಯವಗಳಿರಬೇಕು, ಅಂಗಾಂಗಗಳು. ಪರಿಣಾಮ ಆದರೆ ಮತ್ತೆ ಅವನು ಅಚೇತನವಾಗಿಬಿಡ್ತಾನೆ. ಅಜಾಯಮಾನೋ ಬಹುಧಾ ವಿಜಾಯತೆ, ಹುಟ್ಟದೆಯೇ ಬಹು ವಿಧವಾಗಿ ಹುಟ್ಟಿದಂತೆ ತೋರ್ಕೊತಾನೆ ಅಷ್ಟೇ. ಈ ಸಿದ್ಧಾಂತ ಎಂಬುದೇ ಸಿದ್ಧಾಂತ. ಮಾಯೆಯಿಂದ ಹುಟ್ಟುತ್ತಾನೆ ಎಂದರೆ ಗಂಧರ್ವನಗರ, ಕನಸಿನ ಥರ. ಇಲ್ಲಿ ಮಾಯೆ ಎಂದರೆ ಏನು ಅಂತ ಒಂದು ಪ್ರಶ್ನೆ ಬರುತ್ತೆ. ಯುಕ್ತಿಹೀನನಾಗಿರುವ ತೋರುವಿಕೆಯೇ ಮಾಯೆ. ಮಾಯೆ ಅಂತಂದರೆ ಕನಸು ಸತ್ಯವಾಗಿರುತ್ತೆ, ಎದ್ದಿದ ತಕ್ಷಣ ಅದು ಸುಳ್ಳು ಅಂತ ಗೊತ್ತಾಗುತ್ತಲ್ಲ, ಇದನ್ನು ಮಾಯೆ ಅಂತಾರೆ. ಅದಕ್ಕೋಸ್ಕರನೇ ಇದಕ್ಕೆ ಮಾಯಾ ಸತ್ಕಾರ್ಯವಾದ ಅಂತ ಹೇಳ್ತಾರೆ. ಇದೇ ನಿಜವಾದ ಕಾರ್ಯಕಾರಣವಾದ ಅನ್ನೋದು ವೇದಾಂತಿಗಳು ತೋರಿಸ್ಕೊಡ್ತಾರೆ. ಇದನ್ನೇ ನಿಜವಾದ ಅಜಾತಿವಾದ. ಯಾವುದು ಎಂದೆಂದು ಹುಟ್ಟಿಲ್ಲ, ಅಜಾತಿವಾದ. ಇವರು ಬುದ್ಧಿಸಮ್ನವರೂ ಕೂಡ ಅಜಾತಿವಾದ ಅಂತ ಕರೀತಾರೆ, ಆದರೆ ಅವರಿಗೆ ಆ ಅಧಿಕಾರ ಇಲ್ಲ ಹೇಳೋದಕ್ಕೆ. ವೇದಾಂತಿಗಳಿಗೆ ಅಧಿಕಾರ ಇದೆ. ಇಲ್ಲಿ 1 ನಿಮಿಷ, ಅಜಾತವಾದ